ಇದ್ರಾಗ ನೋಡ್ಬೇಕಂತೇಳಿ ಈ ಸಲ 3-4 ತರ ವೆರೈಟಿ ಮಾಡಿದ್ವು. ಒಂದು ಮೇನ್ ಕ್ರಾಪ್ ಪಪ್ಪಾಯಿ, 2-3 ತಿಂಗಳು ಬರೋದ ಚೆಂಡು ಹೂವ, ಮತ್ತೆ 8 ತಿಂಗಳು ಬರೋದು ಒಂದು ಅರಿಶಿನ, ಒಂದು ಚಾದ್ಗಿರಿ ಅಂತೇಳಿ. ಇತರದ ಎಷ್ಟು ಇಳುವರಿ ಬದ ಐತ್ರಿ ಇದು 1 ಎಕರೆ 10 ಗುಂಟೆ ಒಳಗ್ರಿ ಚೆಂಡು ಹೂದ್ರಿ? ಈ 40-50 ರೂಪಾಯಿ ಮಾರಿ ಅಂದ್ರ ಕೆಜಿಗೆ 1,00,000-1.5 ಲಕ್ಷ ರೂಪಾಯಿ ಆಕೈತಿ. ಈ ಸದ್ಯಕ್ಕೆ 50 ರೂಪಾಯಿ ಮರ ಐತಿ. 1,00,000-1.5 ಲಕ್ಷ ರೂಪಾಯಿ ಚೆಂಡು ಹೂವಿನಾಗ ಆಕೈತಿ. ಒಂದು 10 ಕ್ವಿಂಟಲ್ ಬಂದೈತಿ ಅಂದ್ರು ಅರಿಶಿನ 1,00,000-1.5 ಲಕ್ಷ ರೂಪಾಯಿ ಅರಿಶಿನ ಆಕೈತಿ. ಮತ್ತು ಪಪ್ಪಾಯಿ ಈ ವರ್ಷಕ್ಕಿಂತನೂ ಒಂದು 300 ತರು ಕಡಿಮೆ ಕೊತ್ತಾವು. ಒಂದೊಂದು 2 ಕಾಯಿ ಹೆಚ್ಚಾಗಲಿ ಆಗಲಿ ಅಂದ್ರೆ 30 ಟನ್ ಆದ್ರೂ ಒಂದು 3.5 ಲಕ್ಷ ರೂಪಾಯಿ ಪಪ್ಪಾಯಿ ಆಕೈತಿ. ಒಂದು 6 ಲಕ್ಷ ರೂಪಾಯಿ ಇಂಟರ್ ಕ್ರಾಪ್ ಕೈ ಹಿಡಿಬೇಕು, ಒಂದು 6 ಲಕ್ಷ ರೂಪಾಯಿ ಇನ್ಕಮ್ ಆರಾಮ ಆಗ್ಬೋದು. ಫಸ್ಟ್ ಟೈಮ್ ಹಚ್ಚಿದಾರೇನ್ರಿ ಚಾಗರಿ? ಹೋಸಲ ಹಚ್ಚಿದ್ದು ಅದನ್ನೆಲ್ಲ ಚಲೋ ಕೊಟ್ಟ, 100 ರೂಪಾಯಿ ಕಿಲೋ ಕೊಟ್ಟಿದ್ದ. ಇದು ನಿಮ್ಗೆ ಇಂಟರ್ ಕ್ರಾಪ್ ಮಾಡೋ ಕಾನ್ಸೆಪ್ಟ್ ಹೆಂಗ್ ತಲೆಯಾಗ ಬರ್ತಿರಿ? ಎಲ್ಲದಕ್ಕೂ ವಾತಾವರಣ ಭಾಳ ಕಾರ್. ವಾತಾವರಣ ಮತ್ತೆ ಯಾವ ಟೈಮ್ದಾಗ ಹಾಕಿ ನಮ್ಗೆ ಯಾವ ಟೈಮ್ದಾಗ ರೇಟ್ ಸಿಗ್ತದೆ ಅದೊಂದು ಜರ ಮಾಹಿತಿ ಬೇಕು ಬಿಡ್ರಿ. ಈಗ ಒಂದು ಗೊತ್ತಿಲ್ಲ ಯಾವ್ದಾರ ಒಂದು ಹೊಸ ರೋಗ ಬತ್ತಂದ್ರ ಅದನ್ನ ಹೆಂಗ್ ತಡೆಗಟ್ತೀವಿ? ಮತ್ತೆ ಹೊಸ ರೋಗ ಇದು ಹಿರಿಯ ಫರ್ಟಿಲೈಸರ್ ಬರ್ತಾವ. ನಾವು ಆರ್ಗ್ಯಾನಿಕ್ ಮಾಡೋದಂದ್ರೆ 50% ರೋಗ ಕಡಿಮೆ ಆಕಾವ. ಮೊದಲು 50 and 70-80% ಕಡಿಮೆ ಆಕಾವ. ಮತ್ತೆ ಹೆಂಗ್ ಬಿಡ್ರಿ? ಮೊದಲೇ ಎಲ್ಲಿ ಗೊಂಜಾಳ ಕಾಲ ಏನ್ ರೋಗ ಇತ್ತು ಮೈಚರ ಬಂದ್ಬಿಡ್ತಿದ್ದು. ಈಗ ನೋಡ್ರಲ್ಲ 3 ವರ್ಷ ಹೋಗದ್ ದಿನ ಹೋಗಂಗಿಲ್ಲ ಅಂದ್ರೆ ಎಷ್ಟು ವಿಸಾತಿಂದ ಈ ನಮೂನಿ ದವಾಖಾನೆಗಳು ಹೆಚ್ಚಾಗಿದಾವೆ. ಕ್ಯಾಬೇಜ್ ರೇಟ್ ಚಲೋ ಇರುತ್ತೆ. ಈ ಟೈಮ್ನ ಹೆಚ್ಚರ ಅದು ಅಹಮದಾಬಾದ್ ಭಾಳ ಹೋಗೈತಿ. ಜುಲೈ ಆಗಸ್ಟ್ ಕಡಿಮೆ 10 ರೂಪಾಯಿ ಸಿಕ್ಕರು ಅದು 20 ಟನ್ ಬರುತ್ತೆ, 2 ಲಕ್ಷ ರೂಪಾಯಿ ಆಗ. ನಮಸ್ಕಾರ ರೀ, ನಾವ್ ಇವತ್ತ ಮೂಡಲಗಿ ತಾಲೂಕ ರಾಜಾಪುರಕ್ಕೆ ಬಂದೆವು. ಇಲ್ಲಿ ಎಂಟರ್ ಕ್ರಾಪ್ 1 ಎಕರೆ 10 ಗುಂಟೆ ಒಳಗ್ರಿ 4 ತರ ಎಂಟರ್ ಕ್ರಾಪ್ ಮಾಡಿದಾರ. ಚೆಂಡು ಹೂವ, ಪಪ್ಪಾಯಿ, ಅರಿಶಿನ, ಚಾದ್ಗರಿ, ಹಿಂಗ 4 ತರ ಎಂಟರ್ ಕ್ರಾಪ್ ಮಾಡಿದಾರು. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ, ಎಂಟರ್ ಕ್ರಾಪ್ ಒಳಗಪ್ಪ ಎಷ್ಟು ಲಾಭ ಆಕತಿ ನಿಮ್ಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಚಿದಾನಂದ ಪವರ್ ಸರ್ ಅದಾರು, ಅವ್ರು ಮಾಹಿತಿ ಕೊಡ್ತಾರ ನಿಮ್ಗ ಅಂತ. ನೀವು ಕೃಷಿ ಬಗ್ಗೆ ಆಯ್ತು ಮತ್ತ ಆದರ್ಶ ರೈತರ ಬಗ್ಗೆ ನಮ್ ಕರ್ನಾಟಕ ಫಾರ್ಮರ್ ಪೇಜ್ನಾಗ ವಿಡಿಯೋಗಳು ಬರ್ತಿರ್ತಾವು ಅಂತ. ನಮ್ಮ ಪೇಜ್ ಏನೋ ಫಾಲೋ ಮಾಡ್ಕೊಂಡಿಲ್ಲ ಫಾಲೋ ಮಾಡ್ಕೊರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನಮಸ್ಕಾರ ರೀ. ನಮಸ್ಕಾರ. ನಿಮ್ಮ ಪರಿಚಯ ರೀ? ನನ್ನ ಹೆಸರು ಚಿದಾನಂದ ಪ್ರಸಾಪ ಪವಾರ್, ಸಾಕಿನ ರಾಜಾಪುರ ಮೂಡಲಗಿ ತಾಲೂಕದವ್ರ. ನಾವು ಸಾವಯವ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳು ಮಾಡ್ತೀವಿ. ಇದ್ರಾಗ ಇದೊಂದು ಹೊಸ ಮೆಥಡ್ ಮಾಡಿದ್ವಿ ಸರ್. JCB ಇಂಪೋರ್ಟ್ ಮಾಡಿ ಇದು 2 ಫುಟ್ ಗುಮ್ ಮಾಡಿದ್ವಿ. ಇದ್ರಾಗ ಇದು ಹೈಟ್ ಮಾಡಿ ಪಪ್ಪಾಯಿ ನೀರು ಜಾಸ್ತಿ ಆಗದಂಗೆ ಪ್ಲಾನ್ ಮಾಡಿದ್ವು. ಮಳೆ ಜಾಸ್ತಿ ಆದ್ರೂ ಪಪ್ಪಾಯಿ ಹೋಗಬಾರ್ದು ಅಂತೇಳಿ ವ್ಯವಸ್ಥೆ ಮಾಡಿದ್ವು. ಇದ್ರಾಗ ನೋಡ್ಬೇಕಂತೇಳಿ ಈ ಸಲ 3-4 ತರ ವೆರೈಟಿ ಮಾಡಿದ್ವು. ಒಂದು ಮೇನ್ ಕ್ರಾಪ್ ಪಪ್ಪಾಯಿ, 2-3 ತಿಂಗಳು ಬರೋದ ಚೆಂಡು ಹೂವ, ಮತ್ತು 8 ತಿಂಗಳು ಬರೋದು ಒಂದು ಅರಿಶಿನ ಈಗ ನಾಟಿ ಮಾಡಿದ್ವು. ಇನ್ನೂ ನಾಟಿಲ್ಲ. ಈಗ 4-5 ದಿವಸ ನಾಟಿ ಮಾಡಿ ಒಂದು ಚಾದ್ಗಿರಿ ಅಂತೇಳಿ ಒಂದು ಮಾಡಿದ್ವು. ತೆಗಿನಾಗ ಸ್ವಲ್ಪ ನೀರು ಜಾಸ್ತಿ ಬೇಕಾಗಿತ್ತು ಅದಕ್ಕೆ ಹೇಳಿ ಈ ಥರ ಒಂದು ಹೊಸ ಪ್ಲಾನ್ ಮಾಡಿದ್ವು. ಇವು ಎಷ್ಟು ತರ ಹಚ್ಚಿದಾರೆ ಚೆಂಡು ಹೂದ್ರಿ? ಈ ಚೆಂಡು 4,000 ತರೋದು. 4,000. ಹ್ಞೂ. ಇವು ಸಾಲಿಂದ ಸಾಲಿಗೆ ಎಷ್ಟು ಬಿಟ್ಟಾರಿ ಮತ್ತು ಗಿಡದಿಂದ ಗಿಡಕ್ಕೆ ಎಷ್ಟು ಬಿಟ್ಟಾರಿ? ಪಪ್ಪಾಯ ಸಾಲಿನ ಸಾಲಿಗೆ 8 ಫುಟ್ ಐತಿ, ಗಿಡದ ಗಿಡಕ್ಕೆ 5 ಫುಟ್ ಐತಿ. ಇದು ನಡುವೆ ಮಧ್ಯ ಒಂದು ಚೆಂಡು ಸಾಲು ಮಾಡಿದ್ವು. ಪಪ್ಪಾಯಿ ನಡುವೆ ಒಂದೊಂದು ಚೆಂಡು ಸಾಲು ಗಿಡ ಮಾಡಿದ್ವು. ಇದು ಹೆಂಗ್ರಿ ಚೆಂಡು ತರುವ ಎಲ್ಲಿ ತಂದಾರ್ರಿ? ಇದು ನಮ್ಮ ಇಲ್ಲೇ ಕಲ್ಲೋಳಾಗ ನಮ್ಮ ನರ್ಸರಿಯಾಗ ತೊಗೊಂಬಂದ್ವಿ. ನರ್ಸರಿ. ಮತ್ತೆ ಇದನ್ನ ಮಾರ್ಕೆಟಿಂಗ್ ಹೆಂಗ್ರಿ? ಮಾರ್ಕೆಟಿಂದ ಬಾಂಬೆಕ ಬೆಳಗಾವಕ ಜನರಲ್ ಮಾರ್ಕೆಟ್ ಕಳಿಸ್ತೀವಿ. ಜನರಲ್. ಇತರದ ಎಷ್ಟು ಇಳುವರಿ ಬದ ಐತ್ರಿ ಇದು 1 ಎಕರೆ 10 ಗುಂಟೆ ಒಳಗ್ರಿ ಚೆಂಡು ಹೂದ್ರಿ? ಈ 40-50 ರೂಪಾಯಿ ಮಾರಿ ಅಂದ್ರ ಕೆಜಿಗೆ 1,00,000-1.5 ಲಕ್ಷ ರೂಪಾಯಿ ಆಕೈತಿ. ಇದ್ರಿ ಇದಷ್ಟು 4 ತಿಂಗಳ ಕ್ರಾಪ್ ಅಲ್ರಿ? 4 ತಿಂಗಳ ಕ್ರಾಪ್. ಈಗ ನಿಮ್ದು ಎಷ್ಟು ರೇಟ್ ನಡ್ದೈತ್ರಿ? ಈ ಸದ್ಯಕ್ಕೆ 50 ರೂಪಾಯಿ ಮರ ಐತಿ. 50 ರೂಪಾಯಿ ಕೆಜಿ ರೀ? ಈಗ 2 ದಿವಸ ಜಾಸ್ತಿ ಆಗೈತಿ. ಮೊದಲ 40-30 ಮರಿತಿ. ಈಗ 2 ಕಟಿಂಗ್ ಹೋದ್ರೆ ಇದ ಕಟಿಂಗ್ 50 ರೂಪಾಯಿ ಮರ ಐತಿ. ಹಾರ್ವೆಸ್ಟಿಂಗ್ ಎಷ್ಟು ತಿಂಗಳು ಸ್ಟಾರ್ಟ್ ಆಗೈತೆ ಅದ? ಇದು ಪಪ್ಪಾಯಿ ಇದು ಚೆಂಡು 45ರಿಂದ 50 ದಿವಸಕ್ಕೆ ಚಲೋ ಆಕೈತಿ. 50 ದಿವಸ ಚಲೋ ಆಕೈತಿ. 1 ತಿಂಗಳ 1.5 ತಿಂಗಳು ಹರಿಬೋದು. ಒಂದು ಹೆರದಾಗ 15-20 ಟ್ರೇ ಆಗತ್ತಾವ. 10 kg 3 ದಿವಸಗೊಮ್ಮೆ ಹರಿತು. 3 ದಿನಕ್ಕೆ. ಈಗ ಸದ್ಯಕ್ಕೆ ಎಷ್ಟು ಇನ್ಕಮ್ ಆಗೈತ್ರಿ ಅದ್ರದ? ಈಗ ಒಂದು 40 ಒಂದು 50 ಮಾರೈತಿ. ಒಂದು 40-50 ಎಷ್ಟ ಮಾರಿನು 1 ಲಕ್ಷದಿಂದ 2 ಲಕ್ಷ ರೂಪಾಯಿ ಮಟ್ಟ ಆಕೈತಿ. ಇದ್ರ ಅಷ್ಟು 4 ತಿಂಗಳೊಳಗೆ 1 ಲಕ್ಷದಿಂದ 1.5 ಲಕ್ಷ ರೂಪಾಯಿ ಆರಾಮ. 40-50 ಮಾರಿ ಸ್ವಲ್ಪ ರೇಟ್ ಕಡಿಮೆ ಆತಂದ್ರೆ 1 ಲಕ್ಷ ರೂಪಾಯಿ ರಾಗ ಐತಿ. 20-30 ಮಾರಿ 1 ಲಕ್ಷ ರೂಪಾಯಿ ಆಕೈತಿ. ಸ್ವಲ್ಪ ಜಾಸ್ತಿ ರೇಟ್ ಜಾಸ್ತಿ ಆತಂದ್ರೆ ಇನ್ನು ಮುಂದೆ ಈಗ ನಾಳೆ ಅಧಿಕ ಮಾಸ ಮುಗಿತಾರ ರೇಟ್ ಜಾಸ್ತಿ ಆಕೈತಿ. ರೇಟ್ ಜಾಸ್ತಿ ಆತಾರ ಸ್ವಲ್ಪ ಜಾಸ್ತಿನೂ ಆಕೈತಿ ಲಾಭ. ಇದನ್ರಿ ಅರಿಶಿನಕ್ಕೆ ಎಷ್ಟು ಗ್ಯಾಪ್ ಇಟ್ಟಾರ್ರಿ? ಅರಿಶಿನ ಈ ವಿಜಾರ ಏನು ಬೋಧು ಮಾಡಿದ್ರಲ್ಲ ಇಲ್ಲಿ 2 ಲೈನ್ ಅರಿಶಿನ ಮಾಡಿದ್ವಿ ಈ ಸಲ. ಮತ್ತೆ ಪಪ್ಪಾಯಿ ಎಷ್ಟ ಮಾಡ್ತಿದ್ದು ಇದ ಸಲ ನೋಡ್ಬೇಕು ಹೊಸ ಪ್ಲಾನ್ ಪ್ರಯೋಗ ಮಾಡಿದ್ವು. ಈ ವಿಜಾರಿಗೆ ಏನು ಬೋಧ್ ಮಾಡಿದ್ವು JCB ಈ ವಿಜಾರಿಗೆ ಮಾಡಿದ್ವು. ಈಗ ಒಂದೊಂದು ನಾಟತ ಎಲ್ಲರೇ ಈಗ 5-6 ದಿವಸ ಅಟ್ಟ ಹಚ್ಚಿ ಇನ್ನು ನಾಳೆ ವಾರದ ಎಲ್ಲ ನಾಡ್ತೈತಿ. ಇವು ಇದನ್ನ ಎಷ್ಟು ಗಿಡದಿಂದ ಗಿಡಕ್ಕೆ ಎಷ್ಟು ಬಿಟ್ಟಾರ್ರಿ? ಈ ಅರಿಶಿಂದ ಹಿಂಗ 1 ಫೂಟ್ ಮಾಡಿದ್ವು. 1 ಫೂಟ್ ರೀ? ಫೋಟ ಹಿಂಗ್ ಪೋನ ಫೋಟ ಮಾಡಿ ಹಿಂಗ ಎಷ್ಟು ಐತ್ರಿ ಅದ? ಹಿಂಗಿಂಗ್ ಬೆಡ್ 14 ಫೂಟ್ ಐತಿ ಸಾಲ. ಇಲ್ಲಿ 2 ಲೈನ್ ಕೊಡಿದ್ವು. ಈ ಬೆಡ್ಗೆ 1 ಲೈನ್ ಈಚೆ ಲೈನ್. ಅದು ಎಷ್ಟು 8 ತಿಂಗಳು ಬರ್ತದಲ್ರಿ ಅರಿಶಿನ? 8 ತಿಂಗಳು ಬೆಳಿ ಬರ್ತದೆ. ಇದನ್ರಿ ಪಪ್ಪಾಯಿ 8 ತಿಂಗಳು ಹಾರ್ವೆಸ್ಟಿಂಗ್ ಚಲೋ ಆಕೈತಿ. ಮತ್ತೆ ಮುಂದೆ 1.5 ವರ್ಷ ಮಟ ಬರೈತಿ. ಇದು ಹಾರ್ವೆಸ್ಟಿಂಗ್ ಅನ್ಗುಟ್ಟಿಗೆ ಅದು ಇದನ್ನ ಬರ್ತೈತ್ರಿ? ಇಲ್ಲಿ ಅದನ್ನ ಲೇಟ್ ಮಾಡಿ ಹೆಚ್ಚಿದ್ದು. ಇದೀಗ 2.5 ತಿಂಗಳು ಬೆಳೀತಿ. ಇದು 2 ತಿಂಗಳು ಬೆಳೀತಿ. ಈಗ ಅದು ಮುಂದೆ ಜನವರಿ ಲಾಸ್ಟ್ ಫೆಬ್ರವರಿಗೆ ಬರುತ್ತೆ ಅರಿಶಿನ. ಫೆಬ್ರವರಿ.
ಈ ಸಾಲ್ ದೂರ ಐತೆನ ಬರತ್ ನೋಡ್ಬೇಕು ಪ್ಲಾನ್ ಮಾಡಿದ್ವಿ. ಈ ಪಪ್ಪಾಯಿಕಾಯಿ ಈ 15 ಫುಟ್ ಸಾಲ್ ಮಾಡಿದ್ವು, ಇದು 8 ಫೋಟ ಅದು 15 ಫೋಟ ಮಾಡಿದ್ವು. ಹಿಂಗಾಗಿ ಅಲ್ಲಿ ನ್ಯಾಳಿಗೆ ಬರ್ಬೋದು ಅಂತೇಳಿ ಅಲ್ಲಿ ಬಿಸಿಲು ಬೀಳ್ತೈತ್ಲೆ ಅದಕ್ಕೆ ಪ್ಲಾನ್ ಹಾಕಿಲ್ಲ. ಅದು ಇದನ್ನ ಚಾಹುದ್ ಗಡ್ರಿ ಅದ ಅದು ಎಷ್ಟು ದಿನಕ್ಕೆ ಬರ್ತೈತಿ ಅದು ಹಚ್ಚಿದ 5 ತಿಂಗಳು ಕಟಿಂಗ್ ಆಗೈತೆ, ಮುಂದೆ 4 ತಿಂಗಳು ಒಂದೊಂದು ಕಟಿಂಗ್ ಮಾಡ್ಬೋದು. ಅದು 4 ತಿಂಗಳು ಕಟಿಂಗ್ ಮಾಡಿದಂಗೆ ಬರ್ತದ್ರಿ. ಮಾಡಿದಂಗೆ ಕಟಿಂಗ್ ಮಾಡಿದಂಗೆ ಬರ್ತೈತಿ. ಒಂಥರ ಕಬ್ಬಿನ ಜಾತಿಗೆ ಸೇರಿದ್ದೇನ್ರಿ? ಹುಲ್ಲಿನ ಜಾತಿ ಅದು, ಹುಲ್ಲಿನ ಜಾತಿ ಇದೆ. ಅದನ್ನ ಹೆಂಗೆ ತರೋದು ಹಚ್ಚಿದ್ರಿ ಹೆಂಗ್ರಿ? ಅದನ್ನ ತರು ಹೋಸಲ ಒಂದು ಪ್ಲಾಟ್ ಇತ್ತು ನಮ್ದು, ಆ ಥರ ಹೈಟ್ ಬರ್ತೈತಿ. ಸ್ವಲ್ಪ ಅಲ್ಲೇ ಗೈಡ್ ದೊಡ್ಡದು ಗೈಡ್ ಹೈಟ್ ಭಾಳ ಇಷ್ಟ ಬರ್ತೈತಿ. ಕೊರ್ದ ತೆಗಿದ್ರಲ್ಲ ಹಂಗೆ ಅದನ್ನ ಮಾರುವಾಗ ಹೆಂಗ್ರಿ ಮಾರುದ್ರ ಅದನ್ನ ಹಿಂಗ ಹಸಿದ ತಗೊಂಡ್ ಹೋಗ್ತಾರ? ಅವ್ರು ಹೆಂಗ್ ಹೇಳ್ತಾರ ಹಂಗ ಹಿಂಗ ಹಸಿದ ಉದ್ದು ಕೊಡ್ತು, ಇಲ್ಲಕ್ಕೆ ಕಟ್ ಮಾಡಿ ಕೊಡೋದು ಕಟ್ ಮಾಡಿ ಕೊಡ್ತು. ಅವ್ರ ಬಯರ್ಸ್ ಹೆಂಗ್ ಈಗ ಒಂದೇ ಬೆಳಿ ಮಾಡೋದ್ರಿಂದ ವರ್ಷದ ಮಟ್ಟ ರೊಕ್ಕ ಹಾದಿ ನೋಡ್ಕೊತ ಕುಂಡ್ಬೇಕಾಕತಿ. ಈ ಚೆಂಡು ಈಗ ಸಣ್ಣ ರೊಕ್ಕ ಚಲೋ ಆಗಿದಾವ. ಈಗ 2 ತಿಂಗಳಿಗೆ ಅಂದ್ರೆ ಈಗ ಬರಾಕತ್ತದ ದೊಡ್ಡ ರೊಕ್ಕ. ಈಗ ಇನ್ನೊಂದು ತಿಂಗಳು 1.5 ತಿಂಗಳು ಒಂದು ಕಡಿಮೆ ಅಂದ್ರೂ 1 ಲಕ್ಷ ರೂಪಾಯಿ ಆರಾಮ್ ಬರ್ತೈತಾರೆ ಚೆಂಡು ಹೂವಿನಾಗ. ಇಲ್ಲ ಸ್ವಲ್ಪ ಜಾಸ್ತಿ ರೇಟ್ ಸಿಗ್ತಾರೆ 2 ಲಕ್ಷ ರೂಪಾಯಿ ಹಾಕಿದಾರ. ಒಬ್ಬರು 2, 3, 4 ಲಕ್ಷ ಮಾಡ್ತಾರೆ. ಸುಮ್ಮನೆ ನಮ್ಮ ಸಾಲ ಕಡಿಮೆ ಇದಾವು ಇದಾವನ ನಮ್ದು 1 ಲಕ್ಷ 1.5 ಲಕ್ಷ ರೂಪಾಯಿ ಹಿಡ್ಕೊಂಡದು ಇಷ್ಟು ಬರ್ತೈತಿ. ನಂತರ ನಮ್ಮದು ಪಪ್ಪಾಯಿ ಚಲೋ ಆಕೈತಿ. ಪಪ್ಪಾಯ ಜೋಡಿ ಮುಂದೆ ಸ್ವಲ್ಪ ಕಡಿಮೆ ಪ್ರಮಾಣದ ಬರ್ತೈತಿ. ಅರಿಶಿನ ಸ್ವಲ್ಪ ಬರ್ತೈತಿ. ಇದೊಂದು 1,000 ಎಕರೆ ಐತಿ ಅಂದ್ರೆ ಒಂದು 15-20 ಗುಂಟೆ ಅರಿಶಿನ ಬರ್ತೈತಿ. ಅವ್ರ ಎಕರೆ ಗಂಟ್ಲೆ ಹಚ್ಚೋದ್ರಿಂದ ಒತ್ತಾಡಿನ ಅದ ಬರುತ್ತೆ. ನಮ್ಗೆ 15-20 ಗುಂಟೆ ಅಷ್ಟ ಒಂದು 10 ಕ್ವಿಂಟಲ್ ಅವ ಅಂದ್ರೂ ಅದು ಸ್ವಲ್ಪ ಇನ್ಕಮ್ ಬರ್ತೈತಿ. ನಿಮ್ದು ಈಗ ಅರಿಶಿನ ಹೆಂಗ್ ಮಾರಿದ್ರಿ ನೀವು ವಾಸಲ ರೀ? ಹೋಸಲ ನಾವು ಆರ್ಗ್ಯಾನಿಕ್ ಮಾಡೋದ್ರಿಂದ ಸಾಂಗ್ಲಿ ಮಾರ್ಕೆಟ್ಗಿಂತ 300-400 ರೂಪಾಯಿ ಜಾಸ್ತಿ ಕೊಡ್ತೇವೆ. ಬೆನ್ ಪಾಲಿಸನ 17,000 ರೂಪಾಯಿ ಕೊಡೋದು ಈ ಸಲ. 17,000 ಈ ಸಲ 17,000 ಕ್ವಿಂಟಲ್ 17,000. ಇದ್ರಾಗ ಒಂದೊಂದು 10 ಕ್ವಿಂಟಲ್ ಆರಾಮ್ ಹೊಂಟ್ಬೋದಲ್ಲ? ಆರಾಮ ಆಗ್ಬೋದು. 10-12 ಗುಂಟೆ ಆಗೈತೆ ಅದಕ್ಕೆ. 4 ಸಾಲ ಅಂದ್ರೆ 10-20-25 ಸಾಲ ಐತೆ. 10 ಗುಂಟೆ ಅಷ್ಟು ಐತೆ. ಅದು ಐತಾರಲ್ಲ ಮತ್ತೆ 1.5 ಲಕ್ಷ ಮಟ್ಟ ಆಗದ್ರಿ. 1.5 ಲಕ್ಷ ರೂಪಾಯಿ ಆಗೈತೆ. ಇದು ಹೆಸರು ಹಾಕಿದ್ರಿ 2 ಸಾಲ ಪಟ್ನಾಗ ತಿನ್ನಾಕ ಆಕತ್ ಹೇಳಿ ಇಂಥ ಒಂದು 10 ಸಾಲ ಮಾಡಿದ್ರಿ. ಮತ್ತೆ ಇದು ಸ್ವಲ್ಪ ಚೆಂಡು ಐತಿ. ಮತ್ತೆ ಕಬ್ಬು ಮಾಡಿದ್ರಿ ಸಲ 86 ತರು ತಂದು ಹಚ್ಚಿದ್ವು. 2 ಸಾಲ ಕಬ್ಬು ಮಾಡಿದ್ವಿ. ಹಚ್ಕೊಂಡ್ ಸಾಲ ಈ ಸಲ ಇದು ಹೆಂಗ್ ಬರುತ್ತೆ ಹೊಸ ಪ್ರಯೋಗ ಮಾಡಿದ್ವು. ಮುಂದಿನ ದಿನಮಾನದಾಗ ಮುಂದಿನ ವಿಡಿಯೋದಾಗ ಹೇಳ್ತು ಮತ್ತೆ ಯಾತ್ ಹೇಳಿರ್ಬತ್ತು ಏನಂತ ಹೇಳ್ತಿರ ಬಗ್ಗೆ ಪ್ರಯೋಗ ಮಾಡ್ಕೊತೀರಿ. ನೀವು ಆದ್ರೆ ವೀಕ್ಷಕರಿಗೆ ಹೇಳುದ ಪ್ರಯೋಗ ಮಾಡ್ಕೊತೀರಿ. ಈಗ ನೋಡ್ರಿ ಅಲ್ಲಿ ಇದನ್ನ ಏನಾಯ್ತು ಚೆಂಡು ಹೂವ ಅರಿಶಿನ ಎಲ್ಲಾ ಹಚ್ಚಿದಾರ. ಮತ್ತೆ ಇದ್ರೊಳಗ ಮತ್ತೊಂದು ಹೊಸ ಪ್ರಯೋಗ ಅಂತ ಹೇಳಿ ಮತ್ತ ಕಬ್ಬಾಬಿ ಹಚ್ಚಿದಾರು, ಮತ್ತ ಹೆಸರು ಬೇಕಿದಾರು. ಹಿಂಗ ಎಲ್ಲಾ ಮಾಡೋದ ಒಂದ್ ಸ್ವಲ್ಪ ಆದ್ರ ದಂಡಿಗೆ ಮತ್ತೊಂದ್ ಹೊಸ ಪ್ರಯೋಗ ಮಾಡೋದು. ಹೊಸಾದ್ ಏನಾರ ಮಾಡ್ಕೋತಿತ್ತಂದ್ರ ಒಂದ್ ಏನಾರ ಹೊಸ ಅದ್ಭುತ ತಯಾರಾಕತಿ. ಇದನ್ನ ನೀವು ಅಷ್ಟ ಆರ್ಗ್ಯಾನಿಕ್ ಮಾಡತ್ತಾರ? ಇಲ್ಲಿ ಸುತ್ತಮುತ್ತ ಎಲ್ಲಾರು ಆರ್ಗ್ಯಾನಿಕ್ ಮಾಡ್ತಾರ? ಈ ಸದ್ಯಕ್ಕೆ ನಾವ್ ಅಷ್ಟ ಮಾಡತ್ತು. ನಮ್ಮ ಊರಾಗ ಮತ್ ಕೆಲವೊಬ್ರು ಮಾಡತ್ರಿ, ಎಣ್ಣಾಗಳು ಮಾಡತ್ತಾರು. ಮತ್ ಕೆಲವ್ 4-5 ಮಂದಿ ರೈತರು ಮಾಡತ್ತಾರ. ಸುತ್ತಮುತ್ತ ಎಲ್ಲ ರಾಸಾಯನಿಕ ಅದಾರ. ಮತ್ತ ಈಗ ರಾಸಾಯನಿಕ ಮತ್ತ ಆಚೆ ಕಡೆ ರಾಸಾಯನಿಕ ಮಾಡಕತ್ರ ಮತ್ತ ಈಗ ಸ್ಪ್ರೇ ಎಲ್ಲ ಮಾಡ್ರಿ ಮತ್ತೆ ಹೆಂಗ ಏನಾರ ತಡ್ಕೋ ಈಚೆ ಕಡೆ ತಡಿದೆ? ಅಂದ್ರ ಅದಕ್ಕೆ ನಾವು ಈ ಜೀವಂತ ಬೇಲಿ ಅಂತ ಹೇಳಿ ಮಾಡ್ಕೊಂಡದು. ಇದು ಎಲ್ಲಾ ಸುತ್ತರಿಗೆ ಕಾಣತ್ಲ ಈ ಸಜ್ಜಿ ಹುಲ್ಲು ಎಲ್ಲ ನಮ್ದೇ ಇದು. ಅವ್ರ ಹೊಡಿಯೋ ಟೈಮ್ನಾಗ ನಾವು ನಾವು ಈ ಸಜ್ಜಿ ಹುಲ್ಲು ಎತ್ತರ ಮಾಡಕ್ ಹಾಕೊಂಡಿರ್ತವ. ಅವ್ರು ಹೊಡೆದ್ ಒಟ್ಟ ನಮ್ ಹೊಲಕ್ ಬರಂಗಿಲ್ಲ. ಅಸ್ ಬಾಳ ಸಜ್ಜಿ ಹುಲ್ಲಿಗೆ ಅಷ್ಟೇ ಬಿಡಿಬೇಕಾದ. ಅವ್ರು ಹೊಡೆದದ್ದು ಒಂದು ಸಣ್ಣ ಒಂದು ಜುಂಬರ್ ಹೆಣ್ಣಿನೂ ಬರ್ದಂಗ್ ನೋಡ್ಕೊಂಡದ್ದು ನಾವು. ಒಟ್ಟ ಜೀವಂತ ಬೇಲಿ ಸಜ್ಜಿ ಹುಲ್ಲ ಮತ್ತ ಸಜ್ಜಿ ಹುಲ್ಲ ಮತ್ತೆ ಸೂಬ್ಲಿ ಗಿಡ ಜೀವಂತ ಬೇಲಿವು ಕಾಯಂ ಇರ್ತಾವ. ಒಟ್ಟ ಅವ್ರು ಯಾವಾಗ ಔಷಧ ಹೊಡ್ರು ನಮ್ ಕಡೆ ಬರ್ದಂಗ್ ನೋಡ್ಕೊಂಡು ಇರ್ತದೆ. ಇಲ್ಲಿ ಜೀವಂತ ಬೇಲಿ ಅದ. ನಾವ್ ಏನ ತಟ್ ಕಟ್ತು ಶೆಡ್ ನೈಟ್ ಕಟ್ತು ಅಂದ್ರ ಅದು ಜುಮರ್ ಬರ್ತೈತಿ ಮತ್ ಬಾಳಸ್ ತಡಿಯಂಗಿಲ್ಲ. ಇದು ಜೀವಂತ ಬೇಲಿ ಇದು ಎಳತ್ತಿರ್ತೈತಿ. ಮತ್ತ ಅವ್ರೇನ್ ದಿನ ಹೊಡ್ಕೋತಿರಂಗಿಲ್ಲ. ಅವ್ರೇನ್ ಕಾಯಿಪಲ್ಲೆ ಕಬ್ಬು ಇರ್ತಾವ. ಯಾವ ಟೈಮ್ನ ಹಿಡ್ತಾರ ಗೊತ್ತ ಆ ಟೈಮ್ನ ನಾವು ಕಟಿಂಗ್ ಮಾಡೋದು ಬಿಡ್ತು. ಅವ್ರು ಹೊಡೆದ್ ಒಂದ್ 4-5 ದಿವಸ ಕಟಿಂಗ್ ಮಾಡಿದ್ವು ಅಂದ್ರ ಮತ್ತ ಅವ್ರ ಮತ್ತೊಮ್ಮೆ ಇಟ್ಟಿಟ್ಟು ಕಳೆ ಬರ್ಬೇಕಾದ್ರೆ ಮತ್ತೊಂದ್ ತಿಂಗಳು ಅಟೋಡಿ ಮತ್ ನಮ್ ಸಜ್ಜಿ ಹುಲ್ ಬಂದಿರ್ತೈತಿ. ಹಿಂಗಾಗಿ ನಾವ್ ಒಟ್ಟ ಅದನ್ನ ಅವ್ರು ನೋಡ್ಕೋತಿರ್ತು. ಅವ್ರು ಹೊಡೆದ್ 4 ದಿವಸ ಮಟ್ಟ ನಾವು ಕಟಿಂಗ್ ಮಾಡಂಗಿಲ್ಲ. ಸ್ವಲ್ಪ ಬೆರ್ಸಾರ್ನ ಹಂಗೆ ಬಿಟ್ಟಿರ್ತು ಅದು. ಒಟ್ಟ ಅವ್ರು ನೀರ್ ಬರಬಾರ್ದಾಗ ಹೆಂಗೆ ಇದನ್ನ ಮಾಡ್ಕೊಂಡಿರಿ ನೀವು? ಆ ನೀರ್ ಬರಬಾರ್ದ ಅಂದ್ರೆ ನಮ್ ಹೊಲ್ದಾಗನ ಇಷ್ಟು ಒಡ್ಡ 1 ಫುಟ್ 1.5 ಫುಟ್ ನಮ್ ಹೊಲ್ದಾಗ ಒಡ್ಡ ಇಟ್ಕೊಂಡದು. ಅವ್ರ ನೀರ್ ಹೊಲ್ದಾಗ ಜಿಗಿಬಾರ್ದ. ಅವ್ರದೆಲ್ಲ ಹೊರಗೆ ಬೇರೆದವ್ರ ಹೊಲಕ್ ಹೋಗಂಗ ಪ್ಲಾನ್ ಮಾಡಿದ್ವಿ. ಬೇರೆಯವ್ರ ಹೊಲ್ದಾಗ ಒಂದ್ ಹನಿ ನೀರ್ ಜಿಗಂಗಿಲ್ಲ. ಇದು ಜೋಗದ ಏನ್ ಮಾಡ್ಸಿಲ್ರಿ? ಜೋಗ್ ಲೈನ್ ಏನ್ ಮಾಡ್ಸಿಲ್ಲ. ಅಷ್ಟು ಜೋಗ್ ಆಗಂಗಿಲ್ಲ. ಮಳಿ ಜಾಸ್ತಿ ಆದಾಗ ಅಷ್ಟ ಹಾಕಾವ್. ಅದ್ರ ಸಲುವಾಗಿ ಈ ಮೆಥಡ್ ಮಾಡಿದ್ವಿ ಸಲ ಗಟ್ರ ಹೊಡೆದು ಪ್ಲಾನ್ ಮಾಡಿ. ಆಮೇಲೆ ಇವು ಎಲ್ಲಾ ಚೆನ್ನಾಗಿ ಬಂದವ್ರಲ್ಲ ಇದಕ್ಕೆ ಏನೇನ ನೀವು ರೋಗ ಬರಬಾರ್ದಂಗ ಹೆಂಗ ತಡೆಗಟ್ರಿ ಏನೇನ? ಇದಕ್ಕೆ ಮೇನ್ ಅಂದ್ರೆ ನಾವು ಆಗಲೇ ಆ ಪ್ಲಾಟ್ ಒಂದು ಹಳಿ ಪ್ಲಾಟ್ದಾಗ ಒಂದು ವಿಡಿಯೋ ಮಾಡಿದ ಹತ್ರ ಹೇಳಿನಿ. ಸಗಣಿ ಗೊಬ್ಬರನ ಜಾಸ್ತಿ ಕೊಡ್ತೀವಿ ನಾವು. ಎಕರೆಗೆ ನಾವು 20 ಟ್ರ್ಯಾಕ್ಟರ್ ಸಗಣಿ ಗೊಬ್ಬರ ಕೊಡ್ತೀವಿ. ಅದ್ರ ಜೊತೆಗೆ ನಾವು ಈಗ ಮತ್ತೆ ಬೇನ್ ಹಿಂಡಿ ಅಷ್ಟು ಹಾಕಿರ್ತೀವಿ. ಮತ್ತು ನಾವು ಬೇಕಾದ್ರೆ ರೋಗ ಬರ್ದಂಗೆ ಬೇನ್ ಎಣ್ಣೆ ಅಥವಾ ದಶಪರ್ಣಿ ಮಾಡಿ ಸ್ಪ್ರೇ ಮಾಡ್ತೇವೆ. ಇಲ್ಲಕ್ಕಂದ್ರೆ ಗ್ರೋತ್ ಪ್ರಮೋಟರ್ ಅಂತೇಳಿ ಗೋಕೃಪಾಮೃತ ಜೀವಾಮೃತ ಇವನಷ್ಟು ಕೊಡ್ತು. ಮತ್ತು ಟ್ರೈಕೋಡರ್ಮಾ ಸೂಡೋಮೋನಾಸ್ ಇವು ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತಾವು. ಮತ್ತು ಫಂಗಿಸೈಡ್ ಇವು ಬೇರ್ ಕೊಳಿ ರೋಗದು ಬರ್ದಂಗೆ ನೋಡ್ಕೋತಾವ. ಅವನು ಕೊಡ್ತು. ಅದ್ರ ಜೋಡಿನ ಮತ್ತು ನಾವು ಇವು ಹೊಲ್ದಾಗಿದ್ದು ಅಂದ್ರೆ ಇವು ನಾವು ನಾಶ ಹಾಕಿರ್ತಾವ ಕಲ್ಲಂಗಡಿ ಪಪ್ಪಾಯಿ ಅವನ್ನೆಲ್ಲ ಕಡ್ದೊಂದು ಬ್ಯಾರಲ್ ಹಾಕಿ ಅದ್ ಕಡೆ ಬೆಲ್ಲ ಹಾಕಿ ಫ್ರೂಟ್ ಗ್ಯಾರಿ ಬರ್ತೈತಿ ಹೇಳಿ ಒಂದು ಅದನ್ನೊಂದು ಪ್ಲಾನ್ ಮಾಡಿ ಅದನ್ನೂ ಸ್ವಲ್ಪ ಜಗಸ್ತಿರ್ತು.
ಅದನ್ನೂ ವ್ಯವಸ್ಥೆ ಮಾಡ್ತೀವಿ. ನಾವೆಲ್ಲ ನಾಶ ಆಗಲ್ಲ ನೋಡ್ಕೋತೀವಿ. ಅಷ್ಟು ಇಲ್ಲಿ ಇದನ್ನ ತಗೊಂಡ್ ಮತ್ತೆ ಹೊಳ್ಳಿ ಇಲ್ಲಿ ನಾ ಹಣ್ಣು ತಿಂದ್ರೆ ಮನುಷ್ಯಾಗ ಅಷ್ಟ ಎನರ್ಜಿ ಬರ್ತೈತಿ ಅಂದ್ರೆ ಅದನ್ನ ಕಳಿಸಿ ಇವು ಕೊಡಬಾರ್ದಕ್ಕೆ ನಾಶ ಆಗೋಣ ಅಂತೇಳಿ ಅಂದ ಹಿಂಗೆ ಪ್ಲಾನ್ ಮಾಡಿ. ಬರೋಬರ್ ನಾಶ ಆಗೋಣ ಏನು ಹಣ್ಣು ಭಾಳ ಟೂಟು ಇರ್ತಲ್ಲ ಅವನ್ನೆಲ್ಲ ಕಡ್ದು ಒಂದು ಬೆರಲ್ ಹಾಕಿ ಅದಕ್ಕೆ ಬೆಲ್ಲ ಹಾಕಿ ಇಟ್ಟು ಅಂದ್ರೆ ಒಂದು 45-50 ದಿವಸ ಅಂದ್ರೆ ಸ್ವಲ್ಪ ಟಾನಿಕ್ ಆಕೈತಿ. ಅದನ್ನ ಸ್ಪ್ರೇ ಮಾಡಕ ಮತ್ತೆ ಟೈಮ್ ಇತ್ತ ಸ್ಪ್ರೇ ಮಾಡ್ತು. ಇಲ್ಲಾಂದ್ರೆ ಡ್ರಿಪ್ನಾಗ ಹೊಡಿಸ್ ಅದು ಗ್ರೋತ್ ಪ್ರಮೋಟರ್ ತರ ಕೆಲಸ ಗ್ರೋತ್ ಪ್ರಮೋಟರ್ ಕೆಲಸ ಮಾಡ್ತೀವಿ. ಪ್ರೋಟೀನ್ ಇದನ್ನ ಏನು ಬೇಕಲ್ಲ ಅದನ್ನೆಲ್ಲ ಕೊಡ್ತೀವಿ. ಒಂದ್ ಎಕರೆ 10 ಗುಂಟೆಕ್ರಿ ಎಷ್ಟ ನೀವು ಗೊಬ್ಬರ ಹಾಕಿರಿ? ಇದಕ್ಕೆ ನಾವು 20 ಟ್ರ್ಯಾಕ್ಟರ್ ಟ್ರೈಲಿ ಗೊಬ್ಬರ ಹಾಕಿದ್ವು. 20 ಟ್ರೈಲಿ ಗೊಬ್ಬರ ಹಾಕಿದ್ವು. ಇಷ್ಟ ಅಲ್ಲ, ಈಗ ಮತ್ತೆ ಇವು ಇಂಟರ್ ಕ್ರಾಪ ಇವೆಲ್ಲ ತಗೊಂತ ಹೋಗಿರ್ತಾವ. ಈಗ ಇನ್ನೊಂದು ತಿಂಗಳು ಬಿಟ್ಟು ಪಪ್ಪಾಯಿಗೆ ಮತ್ತೊಂದು 5-6 ಟ್ರೈಲಿ ಕೊಡ್ತೀವಿ. ಹೆಚ್ಚು ಗೊಬ್ಬರ ಕೊಡ್ಬೇಕು ಅಂದ್ರೆ ಅದಕ್ಕೆ ಇದೀಗ ಚೆಂಡು ಹೂ ಮಾಡಿರ್ತು, ಈ ಚಾದಗಿರಿ ಐತಿ, ಅವೆಲ್ಲ ಈ ಸದ್ಯಕ್ಕೆ ತೊಗೊಂಡ್ ಹೊಂಟದ ಪಪ್ಪಾಳಿ ಕಡಿಮೆ ಇದ್ದದ ಬೆಳೆ ಈ ತೊಗೊಂಡ್ ಬಿಡೋದು ಲೌಟ್ ತೊಗೊಂಡ ಪಪ್ಪಾಯಿಗೆ ಇಳ್ದಂಗ ಮಾಡ್ತಾವ. ಮತ್ತೆ ಒಂದ್ ವರ್ಷ 1.5 ವರ್ಷ ಬೆಳೆ ಅನ್ನೋದು ಅದಕ್ಕೆ ಮಾಡಿದ್ರು. ಇದನ್ನ ತೆಗಿ ಕುಡ್ದ ಮತ್ತೊಂದ್ಸಲ ಗೊಬ್ಬರ ಹಾಕಿ ಮ್ಯಾಗ ಮಣ್ಣು ಮತ್ತೆ ಬೋದ್ ಮಾಡಿಬಿಡ್ತು. ಏರ್ ಮಡಿ ಮಾಡ್ತಾವ. ಏರ್ ಮಡಿ ಮಾಡಿದ್ರೆ ಇದು ಗೊಬ್ಬರ ಆಕೈತಿ. ಅದಕ್ಕೆ ಮತ್ತೆ ಗೊಬ್ಬರ ಅವಾಗ ಸಿಗ್ತೈತಿ ಜಾಸ್ತಿ. ಈಗೆಲ್ಲ ಇದು ಚೆಂಡು ಜಕ್ಕೊಂಡ್ ಹೋಗಿರ್ತೈತಿ, ಉಳ್ಸಿರ್ತೈತಿ. ಏನು ಭಾಳ ಅಂತ ಹೋದ್ರಲ್ಲ ಆದ್ರೂ ಮತ್ತೆ ಕಡಿಮೆ ಬೆಳೆ ಬರತ್ತೇಳಿ ಅದಕ್ಕೆ ಮತ್ತೆ ಅವಾಗ ಸ್ವಲ್ಪ ಗೊಬ್ಬರ ಕೊಡ್ತೀವಿ. ಈಗ ನೀವು ಚೆಂಡು ಹೂರಿ, ಆಮೇಲೆ ಅರಿಶಿನ, ಕಬ್ಬ, ಆಮೇಲೆ ಚಾದಗರಿ ಇವೆಲ್ಲಾನು ಮಾಡ್ಯಾರಲ್ಲ, ಇದರಿಂದ ಎಷ್ಟು ಆದಾಯ ಬರ್ಬೋದು ಅನಿಸ್ತೈತಿ ನಿಮ್ಗೆ? ಈ ಸದ್ಯ 40-50 ಈಗ ಮರ ಹಿಂಗ್ ಮಾರ್ರೆ ಇದು ಇಷ್ಟ ಕಡಿಮೆ ತರುವಿನೊಳಗ 1,00,000-1.5 ಲಕ್ಷ ರೂಪಾಯಿ ಚೆಂಡು ಹೂವಿನಾಗ ಆಕೈತಿ. ಒಂದು 10 ಕ್ವಿಂಟಲ್ ಬಂದೈತಿ ಅಂದ್ರು ಅರಿಶಿನ 1,00,000-1.5 ಲಕ್ಷ ರೂಪಾಯಿ ಅರಿಶಿನ ಆಕೈತಿ. ಮತ್ತು ಪಪ್ಪಾಯಿ ಈ ವರ್ಷಕ್ಕೆತನ ಒಂದು 300 ತರು ಕಡಿಮೆ ಕೊತ್ತಾವು. ಒಂದೊಂದು 2 ಕಾಯಿ ಹೆಚ್ಚಾಗಲಿ ಆಗಲಿ ಅಂದ್ರೆ 30 ಟನ್ ಆದ್ರೂ ಒಂದು 3.5 ಲಕ್ಷ ರೂಪಾಯಿ ಪಪ್ಪಾಯಿ ಆಕೈತಿ ಪ್ಲಾನ್. ಅದು 3.5 ಲಕ್ಷ ರೀ. ಮತ್ತೆ ಇದು ಜರ ಕಡೆ 3.5 ಲಕ್ಷ ಆಯ್ತ್ರಿ. ಇದೊಂದು 3 ಲಕ್ಷ, 7 ಲಕ್ಷ ಮಟ ಆಯ್ತಲ್ಲ. ಒಂದು 6-7 ಲಕ್ಷ ರೂಪಾಯಿ ಇಂಟರ್ ಕ್ರಾಪ್ ಕೈ ಹಿಡಿಬೇಕು. ಒಂದು 6-7 ಲಕ್ಷ ರೂಪಾಯಿ ಇನ್ಕಮ್ ಆರಾಮ ಆಗ್ಬೋದು. ಕಬ್ಬು ಆದ್ರೆ ಕಬ್ಬು ಅಷ್ಟೇನಾಗಲ್ಲ. ನಾವು 50 ಟನ್ ಬೆಳೆಸಿದ್ರೆ ಒಂದು 1.5 ಲಕ್ಷ ರೂಪಾಯಿ ಆಕೈತಿ. ನಾವು ಮತ್ತೆ ಇದ್ರೊಳಗೆ ಮತ್ತೆ ಇದನ್ನ ಚಾದ ಇದನ್ನ ಬಿಟ್ರಿ ಇದು ಚಾದಗಿರಿ ನೋಡೋಕೆ ಮಾರ್ಕೆಟಿಂಗ್ ಹೆಂಗ್ ಕೊಡ್ತಾನ ರೇಟ ಅದ್ರದ ಮುಂದ್ ಬಂದ್ಕೂನು ನೋಡಿ. ಫಸ್ಟ್ ಟೈಮ್ ಹಚ್ಚಿದಾರೇನ್ರಿ ಚಾಗರಿ? ಹೋಸಲ ಹಚ್ಚಿದ್ದು ಅದನ್ನೆಲ್ಲ ಚಲೋ ಕೊಟ್ಟ, 100 ರೂಪಾಯಿ ಕಿಲೋ ಕೊಟ್ಟಿದ್ದ. ಈ ಸಲ ಹೆಂಗ್ ಕೊಡ್ತಾನ ನೋಡ್ಬೇಕು. ನಿಮ್ಮದಂತ ಮಾರ್ಕೆಟಿಂಗ್ ಇದ್ ಬಿಡ್ರಿ, ಯಾಕಂದ್ರೆ ಆರ್ಗ್ಯಾನಿಕ್ ಮಾಡ್ತಾರೆ. ಐತಿ ಬೈಬ್ಯಾಕ್ ಐತಿ ಫಿಕ್ಸರ್. ಅವ್ದು ಯಾವ್ದು ಬೇಡಿಕೆ ಐತಿ ಅವ್ನ ಅಷ್ಟ ಬೆಳಿ ಮಾಡ್ತು. ಸುಮ್ಮನೆ ಇಂಟರ್ ಕ್ರಾಪ್ ಏನದಾವಲ್ಲ ಇವ ಸುಮ್ ಹೊರಗೆ ಮಾರಕ್ಕೆ ಇಮಿಡಿಯೇಟ್ಲಿ ರಾಕ್ ಬರ್ಲತ್ತೇಳಿ ತಿಂಗಳಿಗೆ 2 ತಿಂಗಳಿಗೆ ಅಂದ್ರೆ ಕೈಯಾಗ ರಾಕ್ ಬರ್ಲತ್ತೇಳಿ ಮಾಡೋದು. ಯಾಕಂದ್ರೆ ಕಸ ತೆಗಿಯಾಕ ಮತ್ತೆ ತರಿವಿಗೆ ಖರ್ಚಾಗಿರ್ತೈತಿಲ್ಲ, ಅದೊಂದು ಸ್ವಲ್ಪ ಮುಟ್ಬೇಕು. ಮತ್ತೆ ಸಗಣಿ ಗೊಬ್ಬರ ಕೊಡಾಕ ಅದಕ್ಕೆ ನಮ್ಮನ್ನು ದನಗಳದಾವು ಸ್ವಲ್ಪ ಮತ್ತೆ ಜಾಸ್ತಿ ಕೊಂಡು ತಗೋತು. ನಮ್ದು ಅಟ್ಟ ಪರೋಟ ಆಗೋಲ್ಲ. ಇದು ಇಂಟರ್ ಕ್ರಾಪ್ ಮಾಡೋ ಕಾನ್ಸೆಪ್ಟ್ ಹೆಂಗ್ ತಲೆಯಾಗ ಬರ್ತದ? ಇದು ಹೆಂಗ್ ಬತ್ತಂದ್ರೆ ವರ್ಷ ಮಟ್ಟ ಕಾಕೋತ್ಕೊಂಡದ ಆಯ್ತು. ನಾವು ಪಪ್ಪಾಯಿ ಹೆಚ್ಚು ವರ್ಷ ಮಟ್ಟ ಕಾಕೋತ್ಕೊಂಡೋದ್ರಿಂದ ಬಟ್ ರೊಕ್ಕ ಇಲ್ಲ ಅದು. ಅದಕ್ಕಾಗಿ ಈಗ ಕಸಕ್ಕ ಅದಕ್ಕೆ ಇಸಕ್ಕ ಖರ್ಚು ಬರಾಗಿತ್ತು. ಅದಕ್ಕೆ ಏನ್ ಮಾಡ್ನು ನಾವು ಸ್ವಲ್ಪ ಸಗಣಿ ಗೊಬ್ಬರ ಜಾಸ್ತಿ ಕೊಟ್ಟ ನೋಡು ಏನು ಇಂಟರ್ ಕ್ರಾಪ್ ಮಾಡ್ನು ಕೈಯಾಗ ರಾಕ್ ಬರೋಂಗ್ ಮಾಡ್ನು 2 ತಿಂಗಳಿಗೆ 3 ತಿಂಗಳಿಗೆ. ವರ್ಷ ಕಲ್ಲಂಗಡಿ ಚೆಂಡು ಎಲ್ಲ ಮಾಡ್ತಿದ್ದು. ಈ ಸಲ ಕಲ್ಲಂಗಡಿ ಸ್ವಲ್ಪ ಟೆಂಪರೇಚರ್ ಹೈ ಇರೋದ್ರಿಂದ ಈ ಪ್ಲಾಟ್ನಾಗ ಮಾಡಿಲ್ಲ, ಹೋದ ವರ್ಷ ಮಾಡಿದ್ದು. ಅದಕ್ಕಾಗಿ ಅದಾರ 2 ತಿಂಗಳು ಬರ್ತದೆ ಕಲ್ಲಂಗಡಿ. ಕಲ್ಲಂಗಡಿ ಆರ್ಗ್ಯಾನಿಕ್ ಒಳಗ ಮಾಡ್ಬಿಡ್ತಾರೆ. ಆರ್ಗ್ಯಾನಿಕ್ ಬೆಳೆಸ್ತು, ಮಾರ್ಕೆಟಿಂಗ್ ಜನರಲ್ ಕೊಡ್ತು. ಈ ಸಲ ಸಂಘದವ್ರು ನಾವು ಬೈಬ್ಯಾಕ್ ಓದ್ದಾರ. ಈ ಸಲ 15 ರೂಪಾಯಿ ಕೊಟ್ಟ ರೇಟ. ಮುಂದಿನ ಸಲ ಮತ್ತೆ ಅವ್ರಿಗೆ ಕೊಡೋರು. ಅದ ಹೆಂಗ್ ಇಳುವರಿ ಬರ್ತೈತ್ರಿ ಎಕರೆಕ್ರಿ? ಅದು ಚಲೋ ಬತ್ತಾನ ಎಕರೆಕ್ 20 ಟನ್. ಇಂಟರ್ ಕ್ರಾಪ್ 20 ಟನ್ ತೆಗೆದು ಇದ ಪ್ಲಾಟ್ನಾಗ ತೆಗೆದು ಈ 2 ವರ್ಷದಿಂದ. ಇಂಟರ್ ಕ್ರಾಪ್ 20 ಟನ್ ಅಂದ್ರೆ ಅದೆಷ್ಟು ಹಾಕದ್ರಿ? ಅವಾಗ 14 ರಂಗ್ ಕೊಟ್ಟಿದ್ದು. 14 ಅದು 2,80,000 ರೂಪಾಯಿ ಆಗಿತ್ತು. 2,80,000 ರೂಪಾಯಿ ಅದ್ರಾಗ ಆಗಿತ್ತು. ಚೆಂಡು ಒಂದು 50-60 ರೂಪಾಯಿ ಆಗಿತ್ತು. ಮತ್ತೆ ಪಪ್ಪಾಯಿ ಒಂದು 45-50 ಟನ್ ಆಗಿತ್ತು. ಆ ವರ್ಷ ಎಷ್ಟು ಬೆಳೆದಿತ್ತು. ವಾತಾವರಣ ಭಾಳ ಚಲೋ, ಎಲ್ಲದಕ್ಕೂ ವಾತಾವರಣ ಭಾಳ ಕಾರ್. ಮತ್ತೆ ಯಾವ ಟೈಮ್ ಹಾಕಿ ನಮ್ಗೆ ಯಾವ ಟೈಮ್ ರೇಟ್ ಸಿಗ್ತದೆ ಅದೊಂದು ಜರ ಮಾಹಿತಿ ಬೇಕು ಬಿಡ್ರಿ. ಅದು ಮಾಹಿತಿ ಬೇಕು. ಮತ್ತೆ ಅದಕ್ಕೆ ಎಷ್ಟು ಬೇಕಲ್ಲ ಸಾಕಾಗಮಟ ನಾವು ಗೊಬ್ಬರ ಕೊಡಕ್ಕೆ ರೆಡಿ ಇರ್ಬೇಕು. ಸಗಣಿ ಗೊಬ್ಬರ ಒಬ್ರು ಏನ್ ನಮ್ಮ ಮನ್ಯಾಗಿಲ್ಲ ಈಗ ಏನ್ ಮಾಡೋದು ಅಂತೇಳಿ ಅಂದ 4-5 ಡಬ್ಬ ಇದ್ದಟ್ ಕಡ್ದು ಬಿಟ್ಟು ಬಿಡಪ್ಪ ಮುಂದ್ ನೋಡಕ್ ಬರ್ತೇನೆ ಗಪ್ ಬಿಡ್ತಾರೆ. ಇಲ್ಲ ಒಂದ್ ಸ್ವಲ್ಪ ನಾವು ರಾಸಾಯನಿಕ ಹೆಂಗ್ ಕೊಂಡು ತಂದಿಗಿತ್ತಲ್ಲ ಹಂಗ್ ಕೊಂಡು ತಂದ್ರೆ ಯಾಕೋ ಸಗಣಿ ಗೊಬ್ಬರ ಹಾಕಿರನ ಕೆಲಸ ಮಾಡಿ. ಮತ್ತೆ ಡ್ರಿಪ್ನ್ಯಾಗ ನೀರ್ ಭಾಳ ಕಡಿಮೆ ಕೊಡ್ತು. ನಾವು ಎಷ್ಟು ಬೇಕು ಅಷ್ಟ ಕೊಡ್ತು. ಯಾವುದೇ ಬೆಳೆಗೆ ನೀರು ಜಾಸ್ತಿ ಕುಡಿದ್ರಿಂದ ಇಳುವರಿ ಡೌನ್ ಆಕ. ನೀರು ಮಳೆಗಾಲ ಜಾಸ್ತಿ ಆಯ್ತು ಆ ವರ್ಷ ಇಳುವರಿ ನೆಕ್ಕಿ ಡೌನ್ ಆಕ. ನೀರು ಹಾಯಿಸ್ಕೊಂಡ್ ಬೆಳಿಬೇಕು ಬೆಳೆಗಳು ಯಾವಾಗಲೂ. ನಾವು ಮಳಿ ಮೇಲೆ ಬೆಳೆಯಾಕತ್ತು ಅಂದ್ರೆ ಆ ಮಳಿ ಹೆಚ್ಚ ಕಡಿಮೆ ಆಕೈತಿ, ಬೇಕಾದ್ರೆ ಒಣಗ್ತೈತಿ, ಬೇಕಾರೊಮ್ಮೆ ನೀರು ಜಾಸ್ತಿ ಆಕೈತಿ. ನಾವು ಬೇರ್ಕಿಂತ ಜಾಸ್ತಿ ಹೋಗ್ಬಾರ್ದು ನೀರ್ ತೆಳಗ. ಬೇರ್ ಮಟ್ಟ ಅಷ್ಟೇ ಹೋಗ್ಬೇಕಲ್ಲ. ಬೇರೆ 2 ದೂರ ಇರ್ತಲ್ಲ ಅಷ್ಟೇ ನೀರು ಹೋಗ್ಬೇಕು. ಅಷ್ಟೇ ಪ್ರಮಾಣ ನೀರು ಕೊಟ್ಕೋತ ಬಂದ್ರೆ ಇಳುವರಿ ಜಾಸ್ತಿ ಹೇಳ್ದಟ್ಟು ಇಳುವರಿ ಬರ್ತಾವ. ನಾವು ಜಾಸ್ತಿ ಕೊಟ್ಟು ಇವತ್ತು ಎಲ್ಲಾರು ಹೊಂಟದನ್ನ ತಿಳಿ ಅಂದ್ರೆ ಬೆಳತಾಗ ಚಾಲು ಮಾಡಿ ಹೋಗಿದ್ನಿ ಅಂದ್ರ ಅದ ನಾವು ಕೊಟ್ಟದ ಪೋಷಕಾಂಶ ಎಲ್ಲ ಸೋರಿ ಹೋಗ್ಬಿಡ್ತಾವ ತೆಳಗ. ಹಿಂಗಾಗಿ ಅದು ಜಾಸ್ತಿ ಹೋಗ್ಬಾರ್ದು. ನಮ್ಮ ಕೈ ಎಲ್ಲಿರ್ತಾವ ಅಲ್ಲಿ ಮಟ್ಟ ಅಟ ನೆಲ್ತೈತಿಲ್ಲ, ನಂಗೆ ಬೇರ್ಕಿಂತ ತೆಳಗ್ ಹೋಗ್ಬಾರ್ದು. ಅದು ನಾವು ಕೊಟ್ಟದ ಪೋಷಣೆ ನೀರು ಜಾಸ್ತಿ ಕೊಟ್ಟು ನೀರಿನ ಜೋಡಿ ಸೋರಿ ಹೋಗ್ಬಿಡ್ತೈತೆ. ಅದ್ರ ಸಲುವಾಗಿ ನೀರು ಭಾಳ ಕಡಿಮೆ ಪ್ರಮಾಣದಾಗ ಕೊಡ್ಬೇಕು. ಯಾವಾಗ ಬೇಕಲ್ಲ ಅವಾಗ ನೆಕ್ಕಿ ಕೊಡ್ಬೇಕು. ನಾ ಇವತ್ತು ಊರಿಗೆ ಹೊಂಟೇನಿ ಅಲ್ಲಿ ದಗದೈತಿ ಅಡ್ಡಾಡ್ಕೊತ ಹೋಗಿ ಅದು ಬೆಳಿ ಒಣಿಗ್ ಮೇಲೆ ಮರುದಿವ್ಸ ಕೊಡ್ತಾನೋ ಅದ ದಿವಸ ಕೊಟ್ರೆ ಹೇಳ್ದಂಗೆ ಇಳುವರಿ ಚಲೋ ಬರ್ತೈತಿ. ಬಟ್ ಡೈಲಿ ಬಿಡ್ಲಿಕ್ಕ 2 ದಿವಸ ಮೇರೆ ಒಂದೊಂದ್ ರೌಂಡ್ ಹೊಲ್ದಾಗ ಅಡ್ಡಾಡ್ಕೊತ ಇರ್ಬೇಕು. ಅಂದ್ರೆ ಅನುಕೂಲ ಆಕೈತಿ. ಏನ್ ಬೇಕಾಯ್ತಿ ಏನಿಲ್ಲ ಗೊತ್ತಾಕೈತಿ.
ಅದ್ರ ನೋಡ್ಕೊತಿರ್ಬೇಕು. ನೋಡ್ಕೊತಿರ್ಬೇಕು ಅಷ್ಟೇ. ಮತ್ತೆ ರೋಗ ಯಾವ ಬರತ್ತಾವ ಒಂದು ಯಾವ್ದಾರು ಗಿಡಕ್ಕೆ ಬಂದಿತ್ತಂದ್ರೆ ಅದಕ್ಕೊಂದು ಸ್ವಲ್ಪ ಏನೋ ಸಾದಾ ಸ್ಪ್ರೇ ಕೊಟ್ಟು ನೋಡೋದು, ಬೇರೆ ಗಿಡಕ್ಕೆ ಹಬ್ಬದಾಗ ನೋಡ್ಬೋದು. ನೀವು ಒಂದು ಹೊಸದು ಯಾವ್ದಾರ ಒಂದು ರೋಗ ಬತ್ತಂದ್ರೆ ಮತ್ತೆ ನೀವು ಹೆಂಗೆ ಇದು ಮಾಡ್ತಾರೆ? ನಾವು ಅಡ್ಡಿಯಾಗಿ ನೋಡ್ತೇವೆ ಯಾವ್ದಾರ ಒಂದು ಸ್ವಲ್ಪ ಇವು ಸ್ವಲ್ಪ ವೈರಸ್ ಇಷ್ಟ ಮುಟ್ರ ರೋಗದ ಬಂದಿರ್ತಾವ. ಭಾಳ ಮುಟ್ರ ರೋಗ ಬಂದಿತ್ತಂದ್ರೆ ಸ್ವಲ್ಪ ತತ್ತಿ ಗಾಂಧಿನ ಹೊಡಿತು, ಇಲ್ಲಾಂದ್ರೆ ಸ್ವಲ್ಪ ಮೊದಲು ದಸಬೇರಿನ ಹೊಡಿತು, ಚೇಂಜ್ ಮಾಡ್ತು ಹೊಳ್ಳಿ ಅದನ್ನ ಹೊಡಿಕತ್ತಾನು. ಈ ವಾರದಿಂದ 4 ದಿವಸ ಬಿಟ್ಟು ಯಾವ್ದಕ್ಕಾಗಲಿ ಟೈಮಿಂಗ್ ಕೊಡ್ಬೇಕು, 5 ದಿವಸ ನೋಡೋ ಗ್ಯಾಪ್ ಇರ್ಬೇಕು. ಅಂದ್ರೆ ನಿಮ್ಗೆ ಈಗ ಒಂದು ಗೊತ್ತಿಲ್ಲದ ಯಾವ್ದಾರ ಒಂದು ಹೊಸ ರೋಗ ಬತ್ತಂದ್ರೆ ಅದನ್ನ ಹೆಂಗ್ ಮತ್ತೆ ನೀವು ಹೆಂಗ್ ತಡೆಗಟ್ತೀರಿ? ಗೊತ್ತಿಲ್ಲದ ಬತ್ತಂದ್ರೆ ಅದಕ್ಕೆ ಇದು ನಮ್ಮ ಇವನ್ ರೆಗ್ಯುಲರ್ ಕೊಟ್ಟು ನೋಡುದು. ಅಕಸ್ಮಾತ್ ಅದು ಹಂಗ ಇಂಪ್ರೂವ್ ಆಯ್ತಂದ್ರೆ ಈಗ ನಮ್ಮ ಸೈಂಟಿಸ್ಟ್ ಅದಾರ KVK ಈ ತೋಟಗಾರಿಕೆ ಆರ್ಬಾಯಿ ಕಾಲೇಜ ಅಲ್ಲಿ ತಗೊಂಡ್ ಹೋಗ್ತೀವಿ, ಅವ್ರನ್ನ ಕರೆಸ್ತು. ಅವರು ಹೆಚ್ಚಿನ ಮಾಹಿತಿ ಬೇಕಾದ್ರೆ ಅವ್ರು ಕೊಡ್ತಾರೆ. ಎನಿ ಟೈಮ್ ರೆಸ್ಪಾನ್ಸ್ ಚಲೋ ಮಾಡ್ದಾರು, ಎಲ್ಲ ವಿಜ್ಞಾನಿಗಳು ಚಲೋ ಅದಾರು, ಎಲ್ಲ ಟ್ಯಾಲೆಂಟೆಡ್ ಅದಾರು. ನಾವು ಬರೀ ಫೋನ್ಯಾಗ ಅವ್ರ ಫೋಟೋ ಹಾಕಿರ್ನು ಇದ ಬಂದೈತಿ ಇದಕ್ಕೆ ರೋಗ, ಅವ್ರಿಗೆ ಮತ್ತೆ ಅವ್ರು ಗೂಗಲ್ದಾಗಿದ್ರ ಸರ್ಚ್ ಮಾಡಿ ಇದಕ್ಕೆ ಏನ್ ಮಾಡ್ಬೇಕು ಅವ್ರ ರಾಸಾಯನಿಕ ಹೇಳ್ತಾರೋ. ನಾವು ಹತ್ರ ಅಲ್ಟರ್ನೇಟ್ ಏನು ಆರ್ಗ್ಯಾನಿಕ್ ಬೇಕಲ್ಲ ನಾವು ಒಂದು ಕಂಡು ಹಿಡ್ಕೊಂಡು ಬ್ಯಾತ್ ಅವ್ರ ಜೋಡಿ ಚರ್ಚೆ ಮಾಡಿ ನಾವು ಕಂಟ್ರೋಲ್ ಮಾಡ್ಕೋತೀವಿ. ಮಣ್ಣು ಪರೀಕ್ಷೆ ಅದು ಏನ್ ಮಾಡ್ತೀರಿ? ಮಣ್ಣು ಪರೀಕ್ಷೆ 2 ವರ್ಷದಿಂದ ಮಾಡಿಸಿದ್ದು. ಈಗೆಲ್ಲ ಸಾಕಷ್ಟು ಪೊಟ್ಯಾಷಿಯಂ ಐತೆ ಅಂತ ಹೇಳ್ಯಾರ. ಈಗಾಗಲೇ ಈ ವರ್ಷ ಮಾಡಿಸ್ಬೇಕಾಗಿತ್ತು, ಮಾಡಿಸಿಲ್ಲ. ಇನ್ನು ಮುಂದಿನ ಸಲ ಮಾಡಿಸ್ತೀನಿ. ಮತ್ತೆ 4-5 ವರ್ಷಕ್ಕೊಮ್ಮೆ 3-4 ವರ್ಷಕ್ಕೊಮ್ಮೆ ಮಾಡಿಸ್ತೀವಿ. ಮಣ್ಣು ಪರೀಕ್ಷೆ ಮಾಡೋದ್ರಿಂದ ಏನು ಅನ್ಕೊಂಡಿದ್ದೀರಿ? ಮಣ್ಣು ಪರೀಕ್ಷೆ ಮಾಡೋದು ಏನು, ನಮ್ಮ ಹೊಲ ಏನೈತಿ, ನಾವು ನಮ್ಗೆ ಏನು ಬೇಕಾಯ್ತು ಗೊತ್ತಿಲ್ಲ. ಪಪ್ಪಾಯಿಗೆ ತೋಟಗಾರಿ ಬೆಳೆಗಳಿಗೆ ಪೊಟ್ಯಾಷಿಯಂ ಭಾಳ ಬೇಕಾಗ್ತೈತಿ. ನಾವು ಹೊಳ್ಳಿ ಪೊಟ್ಯಾಷ್ ಕುಡಿದ್ರಿಂದ ಏನಾಕೈತಿ, ಅದು ಪೊಟ್ಯಾಷ್ ಹೆಚ್ಚಿತ್ತಂದ್ರೆ ಅದ ಅಲ್ಲೇ ಉಳ್ಕೊಂಡ್ ಕುಣೈತಿ, ಘನವಾಗಿ ಉಳಿತೈತಿ. ಅದ ಗಟ್ಟಿಯಾಗಿ ಉಳ್ಗಾಗಿತ್ತಾರೆ ಮತ್ತೆ ಏನು ರೋಗ ಬರಕ್ಕೆ ಸಮತ. ಎಷ್ಟು ಪ್ರಮಾಣದಾಗ ಬೇಕು, ಏನೈತಿ, ಸಾರ್ವಜನಿಕ ಬೇಕು, ಮತ್ತೆ ಲಘು ಪೋಷಕಾಂಶಗಳು ಬೇಕಾಕಾವ. ಕಬ್ಬಿಣ, ತಾಮ್ರ, ಮ್ಯಾಗ್ನೀಸಿಯಮ್ ಹಿಂಗೆಲ್ಲ ಅವು ಏನೇನು ಇರ್ತಾವಲ್ಲ, ಎಷ್ಟು ಪ್ರಮಾಣ ಯಾವ್ದು ಕಡಿಮೆ ಐತಿ ಅದನ್ನ ಕೊಡಕ್ಕೆ ಅನುಕೂಲ ಆಗೈತೆ ಮಣ್ಣು ಪರೀಕ್ಷೆ ಮಾಡಿಸೋದ್ರಿಂದ. ಮಣ್ಣು ಪರೀಕ್ಷೆ ಮಾಡೋದಂದ್ರೆ ರಾಸಾಯನಿಕ ಇದ್ದವರು ಒಂದೊಂದು ಪೋಷಕಾಂಶ ಹೆಚ್ಚು ಕಡಿಮೆ ಆಗಿರ್ತಾವ. ಈಗ ನಾವ್ ಇದು ನಾವು ಆರ್ಗ್ಯಾನಿಕ್ ಮಾಡ್ತೇವೆ, ಸಗಣಿ ಗೊಬ್ಬರದಾಗ ಇರಲ್ಲ, ಏನು ಬೇಕಲ್ಲ ಭೂಮಿಯಾಗ ಎಲ್ಲಾ ತರ ಇರ್ತೈತಿ, ರೆಡಿನೇ ಇರ್ತೈತಿ. ಸಾವಯವ ಮಾಡಿದ್ರ ಅವ್ರಿಗೆ ಒಮ್ಮೆ ಮಣ್ಣು ಪರೀಕ್ಷೆ ಮಾಡಿದ್ರೆ ಹೊಳ್ಳಿ ಮಾಡ್ಸೋದೇನು ಅವಶ್ಯ ಇರಲ್ಲ, ಇದೆಲ್ಲ ರೆಡಿನೇ ಇರ್ತೈತಿ. ಆದ್ರೆ ರಾಸಾಯನಿಕ ಮಾಡವ್ರ ಏನ್ರ ಹೆಚ್ಚು ಕೊಡ್ಬೇಕ ಅವ್ರು ಮಾಡಿಸ್ಬೋದು. ಅವ್ರಂದ್ರ ಡೈರೆಕ್ಟ್ ಡೋಸ್ ಕೊಡ್ತಿರ್ತಾರ. ನ್ಯಾಚುರಲ್ ಆಗಿ ಅದಕ್ಕೆ ಬೇಕಾದ ನಾವು ಕೊಡಂಗಿಲ್ಲ. ರಾಸಾಯನಿಕ ಎಲ್ಲ 2-3 ಒಂದ್ ಇರಂಗಿಲ್ಲ. ಈ ಸಗಣಿ ಗೊಬ್ಬರ ಒಳಗ ಪ್ರತಿಯೊಂದು ಎಲ್ಲ ಇರ್ತೈತಿ, ಎಲ್ಲ ಇರ್ತೈತಿ. ಇದಕ್ಕೆ ಯಾವ್ದಕ್ಕೂ ಕೊರತೆ ಆಗಂಗಿಲ್ಲ. ಸಗಣಿ ಗೊಬ್ಬರ ಕಡಿಮೆ ತಂದ್ರು ಅದು ಪ್ರಮಾಣ ಕಡಿಮೆ ಪ್ರಮಾಣದಾಗ ಇರ್ತೈತಿ. ಸಗಣಿ ಗೊಬ್ಬರ ಹೆಚ್ಚು ಕೊಟ್ಟಂದ್ರೆ ಹೆಚ್ಚಿನ ಪ್ರಮಾಣದಾಗ ಇರ್ತೈತಿ. ಈಗ ಒಬ್ಬೊಬ್ರು ರೈತರಿ ಯೂರಿಯಾ ಅದು 4 ಚೀಲ 5 ಚೀಲ ಹೆಚ್ಚು ಹಾಕ್ತಾರ, ಅದಕ್ಕೆ ಏನ್ ಹೇಳ್ತಾರೆ ನೀವು? ಅದಕ್ಕೆ ಭೂಮಿಗೆ ಬೇಕಾದಷ್ಟು ಅದು ಹೆಚ್ಚು ಹಾಕಿರೋ ಅದು ವೇಸ್ಟ್ ಆಗಿ ಹೋಗುದ್ರ, ಸ್ಫೋಟ್ ಆಗಿ ಹೋಗತ್ರಿ. ಇಲ್ಲಿಕಂದ್ರ ಹಾರಿ ಹೋಗತ್ತೆ ಎಲ್ಲ. ಮತ್ತೆ ಯೂರಿಯಾ ಹೋಗಿತ್ತು, ಅದಕ್ಕೆ ಯೂರಿಯಾ ಬಿಟ್ಟು ಬೇರೆ ಬೇಕಾಗಿರ್ತೈತಿ. ನಾವ್ ಯೂರಿಯಾ ಹೋಗುದ್ರ ಅದ ಕೆಲಸ 50% ಮಾಡ್ತಾ 50% ಮೈನಸ್ ಆಗಿ ಹೋಗ್ಬಿಡುತ್ತೆ. ಖರ್ಚು ಹೆಚ್ಚಾಕತಿ, ನಮ್ಗೆ ಅಲ್ಲಿ ಕೆಲಸ ಕಡಿಮೆ ಆಗ್ಬಿಡುತ್ತೆ. ಅದರಿಂದ ರೋಗಗಳು ಭಾಳ ಹೆಚ್ಚಾಕ, ಬೆಳೆಗಳು ರೋಗ ಹೆಚ್ಚಾಕ. ಯೂರಿಯಾದಿಂದ ಭಾಳ ರೋಗ ಜಿಗಿ ಬೀಳೋದು ಮೇನ್ ಯೂರಿಯಾದಿಂದ. ಮತ್ತೆ ಕಬ್ಬಿಗೆ ಬಿಳಿ ಹುಳ ಬರೋದು ಯೂರಿಯಾದಿಂದ. ಈ ಕೆಳಗ್ ಹಾಕ್ತಾರ್ರಿ, ಮ್ಯಾಗಿಂದ ಇದಕ್ಕ ಟೆಂಪರೇಚರ್ ಇದನ್ನ ಆಗಿಬಿಡ್ತೈತಿ, ಬೆಳಿ ಫೇಲ್ ಆಗಿಬಿಡ್ತಾವ. ಮತ್ತ ಹೊಸ ರೋಗ ಇದು ಯೂರಿಯಾ ಫರ್ಟಿಲೈಸರ್ ಬರ್ತಾವ. ನಾವು ಆರ್ಗ್ಯಾನಿಕ್ ಮಾಡೋದಂದ್ರೆ 50% ರೋಗ ಕಡಿಮೆ ಆಕಾವ. ಮೊದಲು 50 and 70-80% ಕಡಿಮೆ ಆಕಾವ. ಈಗ 10-15 20 ವರ್ಷದಿಂದ ರೀ ರಾಸಾಯನಿಕ ಇಲ್ಲ, ಮತ್ತೆ ಎಲ್ಲಾ ಆರ್ಗ್ಯಾನಿಕ್ ಐತಿ. ಈಗ ನೀವು ಯಾವಾಗೂ ಮಣ್ಣು ಪರೀಕ್ಷೆ ಮಾಡಿದ್ರು ಇದ್ರೊಳಗ ಸೇಮ್ ಇದ ಬಂದ್ಬಿಡ್ತೈತಿ. ಯಾವ್ದು ಕೊರತೆನೆ ಕಾಣಂಗಿಲ್ಲ. ರಾಸಾಯನಿಕ ಒಳಗಿಂದ ಚೆಕ್ ಮಾಡಿ ಈ ವರ್ಷ ಇದ್ದದ ಮುಂದಿನ ವರ್ಷ ಇರಂಗಿಲ್ಲ, ಮುಂದಿನ ವರ್ಷದ ಅಚ್ಚಿಕಡೆ ಬರಂಗಿಲ್ಲ. ನಾವು ರಾಸಾಯನಿಕ ಹೋಗಿದಾಗ ಬೇಕಾಗಿರ್ತೈತಿ, ಬೇಕಾಗಿದ್ದು ಬಿಡ್ತು, ಬ್ಯಾರೆದು ಹೋಗಿರ್ತು. ಅದಕ್ಕೆ ಮಾತ್ರ ಅದು ಬೇಕಾದ ಕಡಿಮೆ ಕೊರತೆನೇ ಇರ್ತೈತಿ. ಅದ ಹೆಚ್ಚ ಕಡಿಮೆ ಮತ್ತೆ ಹೆಂಗ್ ಬಿಡ್ರಿ, ಮೊದಲೇ ಎಲ್ಲಿ ಗೊಂಜಾಳಕಲ್ಲ ಏನ್ ರೋಗ ಇತ್ರಿ, ಮೈಚರ ಬಂದ್ಬಿಡ್ತಿದ್ದು. ಈ ಕಿಡಿದ ಔಷಧ ಆದ ಔಷಧ ಈಗ ಎಲ್ಲಾ ರಾಸಾಯನಿಕ ಮಾಡವ್ರು ಪ್ರತಿಯೊಂದಕ್ಕೆಲ್ಲ ಔಷಧ ಸ್ಪ್ರೇ ಮಾಡಿರ್ಲಾರ್ದ ಯಾವ್ದು ಬೆಳೆ ಬರಂಗಿಲ್ಲ. ಈಗ ಸಾವಯವವಾಗಿ ಏನೈತಿ, ನಮ್ಗೆ ಯಾವ್ದು ಒಂದ್ ಸ್ವಲ್ಪ ಇದು ಅನಿಸ್ತಿಲ್ಲ, ಅದನ್ನ ಅಷ್ಟ ಸ್ಪ್ರೇ ತೊಂದ್ರೆ ಮುಗಿದೋದು. ಇದಕ್ಕೆ ರೋಗ ಕಂಟ್ರೋಲ್ ನೆಲ್ದಾಗನೇ ಕಂಟ್ರೋಲ್ ಇರ್ತೈತ್ರಿ. ಅದಕ್ಕೆ ರೋಗ ಬರ್ತಾವ, ಇದಕ್ಕೆ ರೋಗ ಬರಲ್ಲ ಅನ್ನಂಗಿಲ್ಲ, ಬರ್ತಾವು. ನಾವು ಸಾದಾ ಔಷಧ ಹೊಡ್ರು ಕಂಟ್ರೋಲ್ ಆಗ್ತಾವ ಅಷ್ಟಾಗ. ನೀವು ಬೇವಿನ ಹಿಂಡಿ ಅದು ಹಾಕ್ತಾರೆ? ಬೇವಿನ ಹಿಂಡಿ ಹಾಕ್ತಾರಲ್ಲ, ಬೇವಿನ ಹಿಂಡಿ, ಟ್ರೈಕೋಡರ್ಮಾ, ಸೂಡೋಮೋನಾಸ್. ಎಕರೆಗೆ 10 ಕಿಲೋ ಟ್ರೈಕೋಡರ್ಮಾ ಸೂಡೋಮೋನಾಸ್ ಹಾಕ್ತಾವ. ಮತ್ತೆ ಬೇವಿನ ಹಿಂಡಿ ಹಾಕ್ತಾವ ಎಕರೆಗೆ 2 ಕ್ವಿಂಟಲ್. ಜೈವಿಕ ಗೊಬ್ಬರಗಳು ಬೇರ್ ಕೊಳಿ ರೋಗ ಮತ್ತೆ ಇವ ಬರ್ದಂಗ ನೋಡ್ಕೋತಾವು. ಮತ್ತೆ ವಾತಾವರಣದಾಗ ಸಾರ್ವಜನಿಕ ಸ್ಥಿರೀಕರಿಸ್ತಾವ. ವಾತಾವರಣ ಸಾರ್ವಜನಿಕ ರಗಡ ಐತಿ, ಅದನ್ನ ಹೀರ್ ಇಟ್ಕೊಂಡ್ ಪ್ಲಾನ್ ಮಾಡ್ತಾವ ಬೆಳೆಗಳು. ಲಘು ಪೋಷಕಾಂಶಗಳು ಕೊಡ್ಬೇಕು. ಎಲ್ಲಾ ಕೊಡಕ್ ಆಗ್ಲಿಕ್ಕಂದ್ರ ನಾವು ಸಗಣಿ ಗೊಬ್ಬರ ಕೊಡಬೇಕು. ಎಲ್ಲಾ ತರ ಬೇಕಾಕೈತಿ. ಮನುಷ್ಯಾಗ ಹೆಂಗ್ ಬೇಕಲ್ಲ ಎಲ್ಲಾ ತರ ಊಟಕ್ಕ ಹಂಗ ಅವಕ್ಕೂ ಒಂದ್ 15-16 ತರ ಅದಾವ. ಎಲ್ಲಾನು ಬೇಕಾಗತ್ತೆ, ಎಲ್ಲಾನು ಬೇಕಾ. ಹೊಸದಾಗಿ ಮಾಡವ್ರಿ, ನೀವು ಕಬ್ಬಣ್ಣ ಮಾಡುವರಕ್ರೆ ಅದ್ರಾಗ ಇಂಟರ್ ಕ್ರಾಪ್ ಮಾಡ್ರಿ ಏನಾರಿ. ಯಾಕಂದ್ರೆ ಕೈಯಾಗ ಸ್ವಲ್ಪ ರೊಕ್ಕ ಹಾಕಾವು. ನೀವು ಚೆಂಡು ಹೂ ಮಾಡ್ರಿ, ಟೊಮೆಟೊ ಮಾಡ್ರಿ, ಮೆಣಸಿ ಗಿಡ ಮಾಡ್ರಿ, ಇಲ್ಲಕ್ಕಂದ್ರೆ ಕ್ಯಾಬೇಜ್ ಮಾಡ್ರಿ, ಇಲ್ಲಕ್ಕ ಕಾಕಡೆ ಮಾಡ್ರಿ, ಸೌತಿ ಏನ ಮಾಡೋದ್ರಿಂದ ಹೊಲಕ್ಕೆ ದಿನ ಹೋಗಾಕ್ ಹಸ್ತೈತಿ. ಮತ್ತೆ 15 ದಿವ್ಸನಾಗ 1 ತಿಂಗಳು 2 ತಿಂಗಳ ಕೈಯಾಗ ಸ್ವಲ್ಪ ರೊಕ್ಕ ಬರಾಕ್ ಶುರು ಮಾಡ್ತಾವ.
ಮತ್ತು ಕಳೆನಾಶಕ ಹೊಡಿದು ಬಂದ್ ಮಾಡ್ತೀರಿ. ಕಳೆನಾಶಕ ಹೊಡಿದ್ರಿಂದ ಭೂಮಿ ಭಾಳ ಬಾದ ಆಗತ್ತೆ. 6 ತಿಂಗಳ ಕರ್ನಾಟಕ ಹೊಡೆದ ಕೆಮಿಕಲ್ ಹೋಗಿರಂಗಿಲ್ಲ ಹೆಂಪಿಗೆ ಹೋಗಿರೋದಿಲ್ಲ, ಹೌದು. 2 ವರ್ಷದಲ್ಲಿ ಹೋಗಂಗಿಲ್ಲ. ಹಿಂಗಾಗಿ ನಾವೀಗ ಆರ್ಗ್ಯಾನಿಕ್ ಬರ್ಬೇಕಾರ ನಮ್ಮ ಹ್ಮ್. ಸಂಘದಾಗ ಸರ್ಟಿಫಿಕೇಶನ್ ಮಾಡಕ್ಕೆ 3 ವರ್ಷ ಬೇಕತ್ತಾರ. ಹ್ಮ್ ಅವ್ರ ರಾಸಾಯನ ಕೆಮಿಕಲ್ ಹೋಗ್ಬೇಕಾರ 3 ವರ್ಷ 3 ವರ್ಷ. ಬೇಕತ್ತಾರ. 3 ವರ್ಷ 3 ನಂತರ ವರ್ಷ ನಾವು certificate 3 ತಗೋ. ವರ್ಷ ರಾಸಾಯನಿಕ ಯೂಸ್ ಮಾಡಿಲ್ಲ ಅಂದ್ರೂ ಹಾ. ನಮ್ಮ ಬೆಳೆ ಹೋಗಂಗಿಲ್ಲ. 20% 30% ಬರತ್ತಿರ್ತೈತಿ ನಾವು. ಅಷ್ಟು ಡೋಸ್ ಅಷ್ಟಿರ- 3 ವರ್ಷ ಒಟ್ಟ ನಂತರ ಈಗ ಕಸದ ಔಷಧ ಆಗಲಿ ರಾಸಾಯನಿಕ ಎಲ್ಲ ಬಂದ್ ಇದ್ರು 3 ವರ್ಷದ ನಂತರ ಜೀರೋ ಇದ್ರದ್ದು ರಿಸಲ್ಟ್ ಕ್ಲಿಯರ್ ಆಗತ್ತೆ. ಹಾ. ರಾಸಾಯನಿಕ ಇಲ್ಲ ರಾಸಾಯನಿಕ ಅನ್ನೋದು ಅವಾಗ ಅವಾಗ ಬರ್ತದೆ. ಕ್ಲಿಯರ್. ಕನ್ಕಾಮಟ ಇನ್ನ ಸಣ್ಣಂಗೆ ಬರತ್ತಿರತ್ತೆ. ನಾವು ಈಗ ಏನು ಮಾಡಿಲ್ಲ ಈಗ 2 ವರ್ಷ ನಾವು ಮಾಡಿಲ್ಲ, ನಾವು ಆರ್ಗ್ಯಾನಿಕ್ ಐತಿ ಅಂದ್ರೂ ಪೈಲ ಇನ್ನ ಇರತ್ತೆ. ಅದು ಪರ್ಸೆಂಟೇಜ್ ತೋರಿಸ್ತೈತೆ ಅದು. ನೋಡ್ರಲ್ಲ 3 ವರ್ಷ ಹೋಗದ್ ದಿನ ಹೋಗಂಗಿಲ್ಲ ಅಂದ್ರೆ ಎಷ್ಟು ಡೋಸ್ ಎಷ್ಟು ಇರ್ಬೇಕಾಗಿ ಆ ನಮೂನಿ ವಿಷಾತಿಂದ ಈ ನಮೂನಿ ದವಾಖಾನೆಗಳು ಹೆಚ್ಚಾಗಿದೆ ಅವ್ರಿಗೆಲ್ಲ. ದವಾಖಾನೆ ಹೆಚ್ಚಾಗ ಕಾರಣ ನಾವು ರಾಸಾಯನಿಕ ಇದ್ರಿಂದ. ರೈತರು ಎಲ್ಲಾರು ಈ ಇದ್ರೊಳಗ 4 ಫುಟ್ ಸಾಲದಾಗ ಎಲ್ಲಾನು ಮಿಶ್ರ ಬೆಳೆ ಮಾಡ್ಬೇಕಂತ. ಮಿಶ್ರ ಬೆಳೆ ಮಾಡ್ರೆ ಲಾಭ ಅದು ಲಾಭ ಆಗ್ಲಿಕ್ಕೆ ಕಷ್ಟ ಹೋಗ್ತದೆ. ಗೊಬ್ಬರ ಭಾಳ ಆಕೈತಿ. ಮತ್ತ ಸ್ವಲ್ಪ ಲಾಟ್ರಿ ಐತಿನ ಕಬ್ಬಿನಟ್ ರೊಕ್ಕ ಆಕೈತಿ. ಬರೀ 40-50 ರೂಪಾಯಿ ಮಾರಿ ಚೆಂಡು ಹೂವು ಕಬ್ಬಿನಟ್ ರೊಕ್ಕ ಆಕೈತಿ ಆರಾಮ್ ಸರಿ. ಚೆಂಡು ಹೂವು ಮಾಡ್ರಿ, ಫ್ಲವರ್ ಮಾಡ್ರಿ. ಚೆಂಡು ಹೂವಿನ ಒಳಗಂತೂ ಏನೈತಿಲ್ಲ, ಈ ಪಪ್ಪಳಿ ಕಟಿಂಗ್ ಕಾಯಿ ಕಟಿಂಗ್ ಬರುತ್ತಕ ಅದಕ್ಕೆ ಏನು ಖರ್ಚು ಮಾಡೋದಿಲ್ಲ. ಇದು ಏನ ಚೆಂಡು ಹೂವು ಇದೇನೈತಿಲ್ಲ ಇದ್ರೊಳಗ ಆಟೋಮೆಟಿಕ್ ಎಲ್ಲ ಖರ್ಚು ಕವರ್ ಆಗಿ ಹೋಗ್ತದೆ. ಪಪ್ಪಾಳಿದ ಏನೈತಿ ನೆಟ್ ಉತ್ಪನ್ನ ಕೈಗೆ ಹತ್ತೈತೆ. ಕಬ್ಬಿನ್ಯಾಗ ನೀವು ಫ್ಲವರ್ ಮಾಡಿ ನಿಮ್ಗೆ ಏನ್ ಸಾಸ್ತೈತಿ ಯಾವ ಸೀಸನ್ ಏನ್ ಬೇಕಲ್ಲ. ಸದ್ಯ ಕ್ಯಾಬೇಜ್ ಮಾಡಕ್ ಭಾಳ ಸೋಗ್ತೈತಿ. ಎಲ್ಲರೂ ಕ್ಯಾಬೇಜ್ ಮಾಡತಾರಿ. ಸದ್ಯ ಕಬ್ಬ ಲವಣಿ ಮಾಡತ್ತಿರ ಕ್ಯಾಬೇಜ್ ಮಾಡ್ಬೋದು, ಫ್ಲವರ್ ಮಾಡ್ಬೋದು. ಕ್ಯಾಬೇಜ್ ರೇಟ್ ಚಲೋ ಇರುತ್ತೆ. ಕ್ಯಾಬೇಜ್ ಈ ಟೈಮ್ನಾಗ ಹೆಚ್ಚರ ಅದು ಅಹಮದಾಬಾದ್ ಭಾಳ ಹೋಗ್ತೈತಿ. ಜುಲೈ ಆಗಸ್ಟ್ದಾಗ ಅದು 2 ತಿಂಗಳು ಬೆಳೆ. ಜುಲೈದಾಗ ಅಂದ್ರೆ ಜುಲೈ ಲಾಸ್ಟ್ ಆಗಸ್ಟ್ಗೆ ಹೋಗಿರ್ತೈತಿಲ್ಲ, ಸಿಕ್ಕಾಬಿಟ್ಟು ಹೋಗ್ತೈತಿ. ಕಡಿಮೆ 10 ರೂಪಾಯಿ ಸಿಕ್ಕರು ಅದು 20 ಟನ್ ಬರುತ್ತೆ. 2 ಲಕ್ಷ ರೂಪಾಯಿ ಆಗ ಒಂದ ಗಜಿಗಿರಿ 2 2 ತಿಂಗಳ 2 ಲಕ್ಷ ರೂಪಾಯಿ. ಕಲ್ಲಂಗಡಿ ಹಂಗ ಅದು 2 ತಿಂಗಳ ಲೌಟ್ ಬರು. ಮತ್ತೆ ಏನ್ ಮಾಡೋದು, ಕಬ್ಬಿಗೆ ತೊಂದರೆ ಆಗಲ್ದಂಗ್ ಮಾಡೋದು. ಮತ್ತ ಇವು 3 ತಿಂಗಳು ಬೆಳೆ ಮಾಡ್ಬೋದು. 5-6 ತಿಂಗಳು ಬೆಳೆ ಮಾಡಂಗಿಲ್ಲ ಕಬ್ಬಿನಾಗ. 3 ತಿಂಗಳು ಬೆಳೆ 3-3.5 ತಿಂಗಳು ಫುಲ್ ಆಗ್ಬೇಕದು. ಯಾರಿಗೆ ಇದನ್ನ ಗೊತ್ತಾಗೈತಿ ಅವ್ರ ರೊಕ್ಕ ಮಾಡತ್ತಾರ. ಹೌದ್ರಿ. ಈಗ ನಿಲ್ರ ಈಗ ನಾವು ಈ ದೊಡ್ಡ ಉತ್ಪನ್ನ ಬರುತ್ತಂದ್ರ ಈ ನಮ್ ಸೈಡ್ ಇದ್ರ ಒಳಗ ಖರ್ಚೆಲ್ಲ ಹೋಗ್ಬಿಡತ್ರಿ. ಈಗ ಪಪ್ಪಾಳಿದ ಇದ್ರ ಬಿಟ್ಟು ನಾವು ಪಪ್ಪಾಳಿದ ಅಷ್ಟ ನೋಡ್ಕೊಂತಿರ್ತಂದ್ರ ಇದ ಖರ್ಚು ಪಪ್ಪಾಳಿ ನಾವು ಉತ್ಪನ್ನದಾಗ ತೆಗಿಬೇಕಾಗತ್ತೆ. ಈಗ ಅದನ್ನ ನೆಟ್ ನಮ್ ಕೈ ಉಳಿಬೇಕಂದ್ರೆ ಇದು ಮಾಡ್ತೈತಿ. ಇದ್ರೊಳಗ ಎಲ್ಲ ಖರ್ಚು ಮೈನಸ್ ಆಗಿಬಿಡತ್ತೆ. ನೆಟ್ ಅಮೌಂಟ್ ಬಂದದ್ ಪಪ್ಪಾಳಿದೆಲ್ಲ ಕೈ ಹತ್ತೈತಿ. ಇದ ಜೀವಾಮೃತ ಅಂತೇಳಿ ಮಾಡಿದ್ರಿ. ಇದು ಜೀವಾಮೃತ ಬರಲ್ಲ. ಜೀವಾಮೃತ ಜಗ್ಸಾಕ್ತತ್ತೆ ಸಮಸ್ಯೆ ಆಗ್ಬಾರ್ದಂದ ಇದನ್ನ ಸಣ್ಣದ ಫಿಲ್ಟರ್ ನಾವು ಮನ್ಯಾಗ ತಯಾರು ಮಾಡ್ಕೊಂಡಿದ್ದು. ಹಾನ್ ರೀ ದೇಶಿ ಹೆಂಗಂದ್ರೆ ಇದಕ್ಕೊಂದು 3 ರಿಂಗ್ ಮಾಡ್ಕೊಂಡು ಹಿಂಗ ಇಲ್ಲೊಂದ ನಡುವೊಂದ ತಳದಾಗ ಒಂದ ಇವಕ್ಕೊಂದು 4 ಕಾಲು ಮಾಡ್ಕೊಂಡಿದ್ದು ಕೆಬ್ಬಣದು. ಇದಕ್ಕೊಂದು ಸೀರೆ ಹೊಲದ ಹಾಕಿದ್ದು. ಇದನ್ನ ಹಿಂಗ ಡೈರೆಕ್ಟ್ ಇದನ್ನ ಈ ತರ ಹಿಂಗ ಇಳಿಸಿದ್ರ ಸಗಣಿ ಇದ ಏನೂ ಬರಂಗಿಲ್ಲ. ಈ ತರ ಸೋಸೆ ಬರ್ತೈತಿ. ನೋಡ್ರಿ ಇದೆಲ್ಲ ಸೋಸಿ ಬರ್ತೈತಿ. ಇದನ್ನ ಇನ್ಸೂರಿ ಪೈಪ್ ಈ ತರ ಹಾಕಿಬಿಟ್ರೆ ನಮ್ಗೆ ಬೇಕಾದಂಗ ಜಗಸ್ಬೋದು ಹೊಲಕ್ಕೆ. ಇನ್ಸೂರಿ ಪೈಪ್ ಡ್ರಿಪ್ ಕೊಟ್ರಿ ಡ್ರಿಪ್ ಹೋಲ್ ಒಟ್ಟ ಬಂದಾಗಂಗಿಲ್ಲ. ಡ್ರಿಪ್ ಹೋಲ್ ಅಂದ್ರೆ ಈಗ ಹಂಗ ಡೈರೆಕ್ಟ್ ಹೋದ್ರ ಇದ ಡ್ರಿಪ್ ಹೋಲ್ ಬಂದ ಸೆಕೆಂಡ್ ಇದ ಸೋಸಿ ಇದೇನೈತ್ರಿ ಇದೊಂದು ಫಿಲ್ಟರ್ ಆಗೇ ಬತ್ರಿ. ಇದಕ್ಕೆ ಅಂದ್ರೆ ಇದು ಏನ್ ಬಂದ್ ಎಲ್ಲ ಚುಕ್ ಇದ್ರೊಳಗ ಫಿಲ್ಟರ್ ಆಗಿ ಇದ್ರೊಳಗೆ ಹೋಗತಿ. ಅಲ್ಲಿ ಹೋಗ್ಬಿಡ್ದ ಅಲ್ಲಿ ಮುಂದಿನ ಇದ್ರಾಗ ಹಾಕಿ ಅಂತ ಹೋಗ್ಬಿಟ್ಟ ಡ್ರಿಪ್ ಪೈಪ್ ಹೋಲ್ ಬಂದಂಗಿಲ್ಲ ಏನ್ ಬಂದಂಗಿಲ್ಲ. ಸುಮ್ಮನೆ ಇದು ಏನು ನಮ್ದೊಂದು ಸ್ವಂತ ಐಡಿಯಾ ರೀ. ಸ್ವಂತ ಡ್ರಿಪ್ನ್ಯಾಗ ಜಮ್ ಜಗ್ಸಕ್ ಆಗಲಾಗ ಹಿಂಗ್ ಪ್ಲಾನ್ ಮಾಡ್ಕೊಂಡಿದ್ವಿ. ಈಜಿ ಆಗ್ಲಿಕ್ಕೆ ಪ್ಲಾನ್ ನೋಡ್ರಿ. ಚಿದಾನಂದ್ ಪವರ್ ಸರ ಎಲ್ಲಾ ಕಂಪ್ಲೀಟ್ ಮಾಹಿತಿ ಹೇಳಿರ್ತಾರ. ಎಂಟರ್ ಕ್ರಾಪ್ ಮಾಡೋದ್ರಿಂದ ಉಪಯೋಗ ಅನ್ನತಿ ಅಂತಿಂದ ಇದ್ರೊಳಗೆ ಎಷ್ಟು ಆದಾಯ 1 ಎಕರೆ 10 ಗುಂಟೆ ಒಳಗ 7 ಲಕ್ಷ ಮಟ್ಟ ಆದಾಯ ಆಕೈತಿ. 1 ಲಕ್ಷ ಎಲ್ಲ ಖರ್ಚು ತೆಗೆದ್ರೆ 6 ಲಕ್ಷ ಆದಾಯ ಮಾಡತ್ತಾರ ಇವ್ರೀಗ ಅಂತ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ವಿಡಿಯೋದಾಗೈತಿ. ಇನ್ನೊಂದ್ಸಲ ಆದ್ರೆ ನೋಡ್ರಿ ನಮ್ಮ ಕರ್ನಾಟಕ ಫಾರ್ಮರ್ ಪೇಜ್ ಫಾಲೋ ಮಾಡ್ಕೊರಿ ಅಂತ. ನಿಮ್ಗೆ ಏನೋ ಇದ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ಮಾಹಿತಿ ಬೇಕಂದ್ರು ನೀವು ಮಾಡೋರು ಇದ್ರಿ ಅಂದ್ರೆ ಬಿ ಈಗ ಆರ್ಗ್ಯಾನಿಕ್ದಾಗ ಎಂಟರ್ ಕ್ರಾಪ್ ಇವ್ರ ನಂಬರ್ ಕೊಟ್ಟಿರ್ತಾನೆ ಸ್ಕ್ರೀನ್ ಮ್ಯಾಗ. ನಂಬರ್ಗೆ ಸಂಪರ್ಕ ಮಾಡ್ರಿ. ಅಥವಾ ಇಲ್ಲಿ ರಾಜಾಪುರ ಮುಡಲ್ಗಿ ತಾಲೂಕು ರಾಜಾಪುರಕ್ಕೆ ಒಂದ್ಸಲ ಬಂದು ವಿಸಿಟ್ ಕೊಡ್ರಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಕರ್ನಾಟಕ ಫಾರ್ಮರ್ ಪೇಜ್ ಫಾಲೋ ಮಾಡ್ಕೊರಿ. ಧನ್ಯವಾದಗಳು. ಇದು ಟ್ರೈಕೋಡರ್ಮಾ, ಇದು ಸೋಡೋಮ್ ನಸೈ ಟ್ರೈಕೋಡರ್ಮಾ, ಇದೊಂದು PSP. ಇದೊಂದು ಬಿಲ್ ರಸಾಯನ ಪತ್ರಿಕೆ ಐತಂದು ಪೊಟ್ಯಾಶ್ ರಿಕ್ವೈರ್ಮೆಂಟ್ ಆಗ್ಬಾರ್ದಂಗ ಇದು ಹಿಂಗೈತಿ ನೋಡ್ರಿ. ಬೆಲ್ಲ ಪತ್ರಿಕೆ ಹಾಕಿ ಮಾಡಿದ್ರು. ಒಂದು ಸಣ್ಣ ಜಜ್ಜಿಟ್ಟು ಅಂದ್ರೆ 40 ದಿವ್ಸಕ್ಕೆ ರೆಡಿ ಆಕೈತಿ. ಅದು ಮಾಡಿದ್ದು. ಇವನ್ನ ಏನು ಮಾಡೋದು ಇಲ್ಲೇ ಮನ್ಯಾಗ ಮಲ್ಟಿಪ್ಲೈ ಮಾಡ್ಕೊತೀವಿ. ಸ್ವಲ್ಪ ನೆರಳಾಗಿ ಮಾಡ್ಕೊಂಡ್ರೆ ತಿಂಗಳಿಗೊಮ್ಮೆ 2-3 ಲೀಟರ್ ಜಗ್ಸೋದು ಹೊಲಕ್ಕೆ ಎಕರೆಗೆ. ಈಗ ಸ್ವಲ್ಪ ಬೆಲ್ಲ ಹಾಕೋದು ಎಷ್ಟು ನೀರು ತೆಗೆದು ಮತ್ತೆ ನೀರು ಹಾಕಿ ಬೆಲ್ಲ ಹಾಕಿಟ್ಟು ಅಂದ್ರೆ ಮಲ್ಟಿಪ್ಲೈ ಆಕೈತಿ. ಅದು ಯಾವಾಗ ಕೆನಿ ಬೋರ್ಡ್ ನಿಲ್ತೈತ್ಲೆ ಅವು ಮಲ್ಟಿಪ್ಲೈ ಆಗೋದು ಸೂಕ್ಷ್ಮಜೀವಿಗಳು ಕಡಿಮೆ ಯಾವತ್ತು ತಿಳ್ಕೊಳ್ಳೋದು. ನಂತರ ಅದು ಮತ್ತೆ ಬೇರೆ ಹೊಸ ಕಲ್ಚರ್ ತಂದು ಹಾಕೋದು. ನಾವು ಇಲ್ಲೇ ಆರ್ಮಿ ಕಾಲೇಜ್ನಾಗೂ ತರ್ತು. ಅವು ಎಲ್ಲೇ ಆ ಟೈಮ್ನಾಗ ಇದ್ರಿಕಿಲ್ಲ ಅಂದ್ರೆ ಹೊಸ ಪ್ರೈವೇಟ್ದವ್ರು ಯಾರು ಕಂಪ್ನಿಯವ್ರು ತಂದು ಹಾಕೊಂಡ್ ಮಾಡ್ಕೊಂಡು
ಇದ ಆಸ್ಪೆ ಎಲ್ ಎಂ ಪಟೇಲ್ ಅವಾರ್ಡ್ ಕೊಟ್ಟಿರಲ್ಲ ಆ ಥರದ್ದು ಅಲ್ಲಿ ಒಂದು ಫೋಟೋ ಹೊಡೆದಿದ್ದು ಅದೊಂದು ಬ್ಯಾನರ್ ಮಾಡಿ ಹಾಕಿದ್ದು ನಮ್ಮ ಊರಾಗ. ಇದು ನಮ್ಮ ಮನೆ ಹಿಂದೆ ತೋಟದಾಗ ನಮ್ಮ ಪರಾಗಸ್ಪರ್ಶಿಗೆ ಸಲುವಾಗಿ ಮತ್ತು ಇಳುವರಿ ಜಾಸ್ತಿ ಬರಲಿ ಅಂತೇಳಿ ಒಂದು ಜೇನು ಪೆಟ್ಟಿಗೆ ಒಂದು 2 ಜೇನು ಪೆಟ್ಟಿಗೆ ಮಾಡ್ಕೊಂಡು ಒಂದು 4 ಜೇನು ಪೆಟ್ಟಿಗೆ ಇದಾವೆ. ಇಲ್ಲಿ ಒಂದು ಐತಿ, ಅಲ್ಲಿ ಒಂದು ಐತಿ, ಆ ದಂಡಿಗೆ ಒಂದು ಪೆಟ್ಟಿಗೆ ಸೆಕೆಟ್ ಮಾರಾಟನೂ ಕೊಡ್ತು. ಮತ್ತು ಇದೇ ಸಲ ಹೊಸದೊಂದು ಪ್ಲ್ಯಾನ್ ಮಾಡಿದ್ದು, ಯಾರಿಗಾರು ಬೇಕಾದ್ರೆ ಬಾಡಿಗೆ ಕೊಡ್ಬೇಕಂತ ಪ್ಲ್ಯಾನ್ ಮಾಡಿದ್ದು. ಈ ಕಲ್ಲಂಗಡಿ ಅದು ಹಚ್ಚಿರ್ತಾರಲ್ಲ ಅವ್ರಿಗೆ ಒಂದು 15 ದಿವಸ ಅಷ್ಟೇ ಬೇಕಾಗಿರ್ತೈತಿ. ಉಳ್ಕ ಟೈಮ್ನ ಅವ್ರು ಮೇಂಟೈನ್ ಮಾಡೋಕ್ಕಾಗಲ್ಲ. ಅವಾಗ ಅಷ್ಟೇ 15 ದಿವಸ ಅವ್ರಿಗೆ ಓದಿ ಕೊಡ್ಬೇಕಂತ ಪ್ಲ್ಯಾನ್ ಐತಿ.